ಈಗಾಗಲೇ ನಡೀತಾ ಇರುವಂತಹ ಗೋ ಸಂರಕ್ಷಣಾ ಕಾರ್ಯಕ್ಕೆ ಇವತ್ತಿನ ದಿವಸ ನಡೆದಿರುವಂತಹ ಈ ಗೋವರ್ಧನ ಟ್ರಸ್ಟಿನ ಉದ್ಘಾಟನೆಯಿಂದ ಇನ್ನಷ್ಟು ಬಲವು ಪ್ರಾಪ್ತವಾಗಿ ಗೋ ಸಂರಕ್ಷಣಾ ಕಾರ್ಯ ಅನ್ನೋದು ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ನಡೆಯಲಿಕ್ಕೆ ಪ್ರಾರಂಭವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಯಾಕೆ ಅಂತಂದರೆ ಈ ಒಂದು ಸಂಸ್ಥೆಯ ಧ್ಯೇಯವಾಕ್ಯವಾಗಿರ್ತಕ್ಕಂಥದ್ದು ಗೋವಿನ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವಂಥದ್ದು ಏನಿದೆಯೋ ಇದು ಅತ್ಯಂತ ಸತ್ಯವಾದಂತಹ ಒಂದು ಮಾತಾಗಿದೆ. ಪ್ರತಿಯೊಬ್ಬರೂ ಸಹ ಈ ಒಂದು ಮಾತಿಗೆ ಅನ್ವರ್ಥವಾಗಿ ನಡ್ಕೊಳ್ಳಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ. ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಯಾರು ಇವತ್ತು ನಮ್ಮ ಧರ್ಮವು ಈ ಸನಾತನ ವೈದಿಕ ಧರ್ಮವು ಇವತ್ತಿಗೂ ಸಹ ಎಷ್ಟೋ ಆಕ್ರಮಣಗಳನ್ನೆಲ್ಲ ಅನುಭವಿಸಿದರೂ ಇವತ್ತಿಗೂ ಇಷ್ಟು ದೃಢವಾಗಿ ಈ ಧರ್ಮವು ನಿಂತಿದೆ ಅಂತಂದರೆ ಅದಕ್ಕೆ ನಿಸ್ಸಂದೇಹವಾಗಿ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ಧರ್ಮ ಸಂಸ್ಥಾಪನೆ ಎನ್ನುವುದು ಕಾರಣ ಅನ್ನುವಂತಹ ವಿಷಯ. ಅವರು ಎಷ್ಟು ದೃಢವಾಗಿ ಈ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಎಲ್ಲ ಕಡೆಯೂ ಸಂಚಾರವನ್ನು ಮಾಡಿ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿ ಈ ಧರ್ಮದ ಸಂಸ್ಥಾಪನೆಯನ್ನು ಎಷ್ಟು ದೃಢವಾಗಿ ಮಾಡಿದ್ದಾರೆ ಅಂತಂದರೆ ಅವರ ಅವತಾರವಾದ ನಂತರ ಇಷ್ಟು ಶತಮಾನಗಳಲ್ಲಿ ಅನೇಕ ಬಾರಿ ಈ ಧರ್ಮದ ಮೇಲೆ ಆಕ್ರಮಣಗಳು ನಡೆದರೂ ನಡೀತಾ ಇದ್ದರೂ ಸಹ ಇವತ್ತಿಗೂ ಇಷ್ಟು ದೃಢವಾಗಿ ಈ ಒಂದು ಧರ್ಮವು ನಿಂತಿದೆ. ಪ್ರಾಯ ಈ ಜಗತ್ತಿನಲ್ಲಿ ಇಷ್ಟು ಆಕ್ರಮಣಗಳು ಈ ಧರ್ಮದ ಮೇಲೆ ಬಿಟ್ಟರೆ ಬೇರೆ ಯಾವುದರ ಮೇಲೂ ಯಾವ ಧರ್ಮದ ಮೇಲೂ ಸಹ ಯಾವ ಮತದ ಮೇಲೂ ಸಹ ಇಷ್ಟು ಆಕ್ರಮಣಗಳು ಖಂಡಿತವಾಗಿಯೂ ನಡೆದಿಲ್ಲ. ಒಂದು ವೇಳೆ ಇದರ ಮೇಲೆ ನಡೆದಿರುವಂತಹ ಆಕ್ರಮಣಗಳಲ್ಲಿ ಒಂದು 5% 2% ಇನ್ನೊಂದರ ಮೇಲೆ ನಡೆದರೂ ಸಹ ಅದು ಸಮೂಲವಾಗಿ ನಾಶವಾಗ್ತದೆ, ಯಾವತ್ತೂ ನಾಶವಾಗಿ ಹೋಗ್ತಾ ಇದೆ. ಆದರೆ ಇಷ್ಟು ನಡೆದರೂ ಸಹ ಇದು ನಾಶವಾಗಿಲ್ಲ, ಇವತ್ತಿಗೂ ಇಷ್ಟು ದೃಢವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಈ ಒಂದು ಧರ್ಮದ ಮಹತ್ವ ಮತ್ತು ಇದನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ಒಂದು ಪರಿಶ್ರಮ. ಅಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅದ್ವೈತ ತತ್ವವನ್ನು ಉಪದೇಶ ಮಾಡಿದ್ದಲ್ಲದೆ ಸಮಾಜದ ಉದ್ಧಾರಕ್ಕೆ ಬೇಕಾಗಿರುವಂತಹ ಅನೇಕ ವಿಧವಾದಂತಹ ಉಪದೇಶಗಳನ್ನು ಮಾಡಿದ್ದಾರೆ. ಯಾವುದೇ ಕಾಲಕ್ಕೆ, ದೇಶಕ್ಕೆ, ಸಮುದಾಯಕ್ಕೆ ಸೀಮಿತವಲ್ಲದೇ ಇರುವಂತಹ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾಲಕ್ಕೂ ಬೇಕಾಗಿರತಕ್ಕಂತಹ ಅನೇಕ ಉಪದೇಶಗಳನ್ನು ಶಂಕರಾಚಾರ್ಯರು ಮಾಡಿದ್ದಾರೆ. ಅಂತಹ ಅನೇಕ ಉಪದೇಶಗಳಲ್ಲಿ ಇವತ್ತಿನ ದಿವಸಕ್ಕೆ ಅತ್ಯಂತ ಪ್ರಸ್ತುತವಾಗಿರತಕ್ಕಂತಹ ಒಂದು ಉಪದೇಶ ಶಂಕರಾಚಾರ್ಯರು ಮಾಡಿದ್ದು ಅಂತಂದರೆ ಅವರು ಬರೆದಿರುವಂತಹ ಪ್ರಶ್ನೋತ್ತರ ರತ್ನಮಾಲಿಕ ಅನ್ನುವಂತಹ ಒಂದು ಗ್ರಂಥದಲ್ಲಿ ಈ ಒಂದು ಉಪದೇಶ ಇದೆ. ಅದೇನು ಅಂತಂದರೆ ಪ್ರಶ್ನೆ ಏನು ಅಂತ ಕೇಳಿದ್ರೆ ಮಾತಾಚಕ ಅಂತ ಪ್ರಶ್ನೆ. ತಾಯಿ ಯಾರು? ನಾವು ಯಾರು? ನಮಗೆ ಜನ್ಮವನ್ನು ಕೊಟ್ಟಿರುವಂತಹ ತಾಯಿಯೇ. ಅಲ್ಲಿ ಪುನಃ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಆದ್ದರಿಂದ ಇಲ್ಲಿ ಕೇಳ್ತಾ ಇರುವುದು ಆ ತಾಯಿ ಬಗ್ಗೆ, ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿ ಬಗ್ಗೆ ಅಲ್ಲ. ಯಾಕಂದರೆ ಜನ್ಮವನ್ನು ಕೊಟ್ಟಂತಹ ತಾಯಿ ಬಗ್ಗೆ ಕೇಳಬೇಕಾಗೇ ಇಲ್ಲ. ನಿಸ್ಸಂದೇಹವಾಗಿಯೂ ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿಯೇ. ಅಲ್ಲಿ ಇನ್ನೊಂದು ಮಾತಿಗೆ ಅವಕಾಶವೇ ಇಲ್ಲ. ಆದರೆ ತದನಂತರ ಹಾಗಾಗಿ ಈ ಪ್ರಶ್ನೆಯ ಅಭಿಪ್ರಾಯವೇನು, ತಾಯಿ ಅಂದರೆ ಯಾರು ಅನ್ನೋ ಪ್ರಶ್ನೆಗೆ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ನಮಗೆ ಜನ್ಮವನ್ನು ನೀಡಿರತಕ್ಕಂತಹ ತಾಯಿಯ ನಂತರ ತಾಯಿಯಂತೆ ನಾವು ಯಾರನ್ನು ನೋಡಬೇಕು ಅನ್ನೋದು ಈ ಪ್ರಶ್ನೆಯ ಅರ್ಥ. ಅದಕ್ಕೆ ಅವರೇ ಉತ್ತರ ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಧೇನು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿ ಧೇನು ಅಂತಂದರೆ ನಮಗೆ ಹಾಲನ್ನು ಅತ್ಯಂತ ಮಧುರವಾದಂತಹ ಕ್ಷೀರವನ್ನು ಕೊಡುವಂತಹ ಗೋವು ಅಂತ ಅದರ ಅರ್ಥ. ಹಾಗಾಗಿ ಮಾತಾಚಕ, ನಾವು ತಾಯಿಯಂತೆ ಯಾರನ್ನು ನೋಡಬೇಕು ಅಂತ ಕೇಳಿ ಅದಕ್ಕೆ ಧೇನು ಎಂಬುದಾಗಿ ಶಂಕರಾಚಾರ್ಯರು ತಮ್ಮ ಪ್ರಶ್ನೋತ್ತರ ರತ್ನಮಾಲಿಕ ಗ್ರಂಥದಲ್ಲಿ ಈ ಮಾತನ್ನು ಹೇಳಿದ್ದಾರೆ.
ಆದ್ದರಿಂದ ಆ ಗೋವಿನ ವಿಷಯ ಅದಕ್ಕೆ ಇಲ್ಲಿ ನಾವು ಎಲ್ಲರೂ ಸಹ ನೋಡಬಹುದು, ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಗೋವನ್ನ ಗೋಮಾತ ಇದ್ದಾಗ ನಾವು ಹೇಳ್ತೀವಿ, ಬರೀ ಗೋ ಅಂತ ಹೇಳೋದಿಲ್ಲ, ಗೋಮಾತ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಪ್ರಥಮ ಪೂಜ್ಯ ವ್ಯಕ್ತಿ ಯಾರು ಅಂತಂದ್ರೆ ತಾಯಿ. ಉಪನಿಷತ್ತು ಸಹ ಮಾತೃದೇವೋಭವ ಎಂಬುದಾಗಿ ಹೇಳಿದೆ. ಆ ನಂತರವೇ ಪಿತೃದೇವೋಭವ, ಆಚಾರ್ಯ ದೇವೋಭವ, ಪಿತೃದೇವೋಭವ ಅಂತ ನಂತರ ಹೇಳಿದ್ದು. ಆದರೆ ಮೊದಲಿಗೆ ಹೇಳಿದ್ದು ಮಾತೃದೇವೋಭವ, ತಾಯಿಯನ್ನು ದೇವರಂತೆ ನೋಡಬೇಕು ಎಂಬುದಾಗಿ ಆ ಉಪನಿಷತ್ತಿನ ಮಾತು ಹೇಳ್ತಾ ಇದೆ. ಅಂತಹ ತಾಯಿಗೆ, ಅದಕ್ಕೆ ಮಹಾಪುರುಷರ ಒಂದು ಜೀವನವನ್ನು ನಾವು ನೋಡಿದರೂ ಸಹ ಅವರೆಲ್ಲರೂ ತಮ್ಮ ತಾಯಿಯ ವಿಷಯದಲ್ಲಿ ತುಂಬ ಗೌರವವಾಗಿ ನಡ್ಕೊಂಡವರಾಗಿರ್ತಾರೆ, ತುಂಬ ಗೌರವವಾಗಿ ಅವರ ತಾಯಿಯ ಜೊತೆಗೆ ನಡ್ಕೊಂಡಿರ್ತಾರೆ. ಅದಕ್ಕೆ ನಾವು ಶಂಕರ ಭಗವತ್ಪಾದಾಚಾರ್ಯರನ್ನೇ ಉದಾಹರಣೆಯಾಗಿ ತಗೊಂಡ್ರೆ, ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡಿ ಈ ಧರ್ಮದ ಉದ್ಧಾರವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಮನೆಯಿಂದ ಹೊರಡ್ತಾರೆ. ಈಗ ಹೊರಡುವಾಗ ತಮ್ಮ ತಾಯಿಯಾಗಿರ್ತಕ್ಕಂತಹ ಆಜನ್ಮೆಯನ್ನು ಹಾಗೆ ಬಿಟ್ಟು ಹೋಗುವುದಿಲ್ಲ. ಅವರೇನು ಮಾಡ್ತಾರೆ ಅಂತಂದರೆ, ಅವರಿಗೆ ಪರಂಪರೆಯಾಗಿ, ವಂಶ ಪರಂಪರೆಯಾಗಿ ಏನು ಆಸ್ತಿ ಇತ್ಯಾದಿಗಳೆಲ್ಲ ಏನು ಬಂದಿದೆಯೋ ಅದನ್ನೆಲ್ಲ ಅವರ ಬಂಧುಗಳಿಗೆ ಕೊಟ್ಟು, ಆ ಆಸ್ತಿಯನ್ನೆಲ್ಲ ಅವರ ಬಂಧುಗಳಿಗೆ ಕೊಟ್ಬಿಟ್ಟು, ಬಂಧುಗಳಿಗೆಲ್ಲರಿಗೂ ಒಂದು ಜವಾಬ್ದಾರಿ ಏನು ಕೊಡ್ತಾರೆ, ಏನು ಅಂತಂದರೆ, ನಾವು ಧರ್ಮೋದ್ಧಾರದ ಕಾರ್ಯವನ್ನು ಮಾಡಬೇಕಾಗಿ ಹೋಗ್ತಾ ಇದ್ದೀವಿ, ಹಾಗಾಗಿ ನಮ್ಮ ತಾಯಿಯನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ನೀವೆಲ್ಲ ತಗೊಂಡು ಅವರಿಗೇನು ತೊಂದರೆ ಆಗದೇ ಇರುವ ಹಾಗೆ ನೀವು ನಮ್ಮ ತಾಯಿಯನ್ನು ನೋಡಿಕೊಳ್ಳಬೇಕು ಎಂಬುದಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ, ಅದಕ್ಕಾಗಿ ನಮ್ಮ ಆಸ್ತಿ ಏನೇನಿದೆಯೋ ಅದನ್ನೆಲ್ಲದನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ, ಇದನ್ನೆಲ್ಲದನ್ನು ನೀವು ತಗೊಂಡು ಅದಕ್ಕೆ ಪ್ರತಿಯಾಗಿ ನಮ್ಮ ತಾಯಿಯನ್ನು ನೀವು ಎಲ್ಲರೂ ಸಹ ಚೆನ್ನಾಗಿ ನೋಡಿಕೊಳ್ಳಬೇಕು, ಏನು ತೊಂದರೆ ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಅಂತ ವ್ಯವಸ್ಥೆಯನ್ನು ಮಾಡಿ ತದನಂತರ ಮನೆಯಿಂದ ಹೊರಡ್ತಾರೆ. ಅಲ್ಲೂ ಪುನಃ ಇನ್ನೊಂದು ಕೆಲಸವನ್ನು ಏನು ಮಾಡ್ತಾರೆ ಅಂತಂದರೆ, ಹೊರಡುವಾಗ ತಾಯಿಗೆ ಒಂದು ಮಾತನ್ನು ಕೊಡ್ತಾರೆ. ಏನು ಅಂತಂದರೆ, ನಾನು ಈ ಧರ್ಮೋದ್ಧಾರದ ಕಾರ್ಯಕ್ಕಾಗಿ ಹೋಗ್ತಾ ಇದ್ದೀನಿ, ಆದರೆ ಯಾವ ಕ್ಷಣದಲ್ಲಿ ಬೇಕಾದರೂ ನಿನಗೆ ನನ್ನನ್ನು ನೋಡಬೇಕು ಅಂತ ಅನಿಸಿದರೆ ಒಂದು ಸಲ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದರೆ ಸಾಕು, ಎಲ್ಲಿದ್ರು ಎಂತಹ ಕಾರ್ಯದಲ್ಲಿದ್ದರೂ ಸಹ ನಾನು ಅದನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಮುಂದೆ ಪ್ರತ್ಯಕ್ಷನಾಗ್ತೀನಿ ಎಂಬುದಾಗಿ ಮಾತನ್ನು ಕೊಟ್ಟು ಶಂಕರರು ತಮ್ಮ ನಂತರ ತಮ್ಮ ಕೆಲಸಕ್ಕಾಗಿ ತೆರಳುತ್ತಾರೆ. ಇದನ್ನು ನಾವು ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯಲ್ಲಿ ಈ ಘಟನೆಯನ್ನು ನಾವು ನೋಡಬಹುದಾಗಿದೆ. ಹಾಗೆ ಮಹಾಭಾರತದಲ್ಲಿ ವೇದವ್ಯಾಸ ಮಹರ್ಷಿಗಳು, ಅವರು ಈ ಮಹಾಭಾರತವನ್ನು ಬರೆದವರು, ಅಷ್ಟಾದಶ ಪುರಾಣಗಳನ್ನು ಬರೆದವರು. ಅಂತಹ ವೇದವ್ಯಾಸರು ಅವರು ಸಹ ತಮ್ಮ ತಾಯಿಯಾಗಿರ್ತಕ್ಕಂತಹ ಸತ್ಯವತಿ ದೇವಿಗೆ ಇದೇ ಮಾತನ್ನು ಕೊಡ್ತಾರೆ, ಈ ರೀತಿಯಂತಹ ಮಾತನ್ನು ಕೊಡ್ತಾರೆ. ಏನಂದರೆ, ನನಗೆ ಈ ಸಾಂಸಾರಿಕವಾದಂತಹ ಜೀವನದಲ್ಲಿ ಆಸಕ್ತಿ ಇಲ್ಲ, ಅದರಿಂದ ನಾನು ತಪಸ್ಸನ್ನು ಮಾಡುವುದಕ್ಕಾಗಿ ಹೋಗ್ತೀನಿ, ಆದರೆ ಯಾವ ಕ್ಷಣದಲ್ಲಿ ನಿಮಗೆ ನನ್ನ ನೋಡಬೇಕು, ಏನಾದ್ರು ತೊಂದರೆ ಆಯಿತು ಅಂತಂದರೆ ನನ್ನನ್ನು ಸ್ಮರಿಸಿಕೊಂಡ್ರೆ ಸಾಕು, ತಕ್ಷಣ ನಾನು ಬಂದು ಪ್ರತ್ಯಕ್ಷನಾಗ್ತೀನಿ ಅಂತ ವೇದವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಹೀಗೆ ಮಹಾಪುರುಷರೆಲ್ಲರೂ ಸಹ ತಾಯಿಯ ವಿಷಯದಲ್ಲಿ ಇಷ್ಟು ಶ್ರದ್ಧೆಯಿಂದ ನಡ್ಕೊಂಡಿದ್ದರು. ಹಾಗಾಗಿ ಇದನ್ನೆಲ್ಲ ನಾನು ಹೇಳಕ್ಕೆ ಬಂದೆ ಅಂತಂದರೆ, ತಾಯಿಯ ಸ್ಥಾನ ಅಷ್ಟು ದೊಡ್ಡದು. ಅಂತಹ ತಾಯಿಯನ್ನು ಹೇಳುವಂತಹ ಮಾತು ಈ ಮಾತಾ ಅನ್ನುವಂತಹ ಶಬ್ದ. ಅಂತಹ ಒಂದು ಶಬ್ದವನ್ನು ನಾವು ತಾಯಿಯ ವಿಷಯದಲ್ಲಿ ಬಳಸ್ತೀವಿ. ತದನಂತರ ಆ ಶಬ್ದವನ್ನು ನಾವು ಬಳಸುವಂತಹ ಒಂದೇ ಒಂದು ಅರ್ಥ ಅಂತಂದರೆ ಅದು ಗೋವಿಗೆ ಮಾತ್ರವೇ ನಾವು ಗೋಮಾತಾ ಎಂಬುದಾಗಿ ಹೇಳ್ತೀವಿ. ಯಾಕೆ ಅಂತಂದರೆ, ಆ ಗೋವು ಅನ್ನೋದು ನಮಗೆ ಅಷ್ಟು ಗೌರವನೀಯ ಅನ್ನುವಂತಹ ಭಾವನೆಯಲ್ಲೇ ಹಿಂದಿನಿಂದಲೂ ಸಹ ಗೋವನ್ನು ತಾಯಿಗೆ ಸಮಾನವಾಗಿ ನಾವು ಬಳಸ್ತೀವಿ. ಆ ಒಂದು ಮಾತನ್ನು ಪುನಃ ಅಲ್ಲಿ ಮಾತ್ರವೇ ನಾವು ಬಳಸ್ತೀವಿ. ಅಂದರೆ ಇದೊಂದು ವಿಶೇಷ ಏನಂದರೆ, ಗೋವಿಗೆ ಮಾತಾ ಅಂತ ಹೇಳ್ತೀವಿ, ಗೋವಿಗೆ ಮಾತ್ರ ನಾವು ಮಾತಾ ಅಂತ ಹೇಳ್ತೀವಿ, ಮತ್ತು ಬೇರೆ ಎಲ್ಲೂ ಸಹ ಈ ಮಾತನ್ನು ನಾವು ಹೇಳುತ್ತೇವೆ. ಇದು ಇಲ್ಲಿರ್ತಕ್ಕಂತಹ ಒಂದು ವಿಶೇಷ. ಇಷ್ಟೊಂದು ಗೌರವವನ್ನು ನಾವು ಆ ಗೋವಿನ ಮೇಲೆ ಇಟ್ಟುಕೊಂಡಿರಬೇಕು ಅನ್ನುವುದನ್ನು ನಾವೆಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಅಂತಹ ಗೋವಿನ ಒಂದು ಸಂರಕ್ಷಣೆ ಅನ್ನೋದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಇಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಗೋವಿನ ಬಗ್ಗೆ, ನಮ್ಮ ಧರ್ಮದಲ್ಲಿ ಗೋವಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದೆಲ್ಲ ಹಾಗಿರಲಿ. ಒಂದು ಲೌಕಿಕವಾದಂತಹ ಒಂದು ದೃಷ್ಟಿಯಲ್ಲಿ ನೋಡಿದಾವಾಗಲೂ ಗೋವನ್ನು ಖಂಡಿತವಾಗಿಯೂ ನಾವು ಗೌರವಿಸಲೇಬೇಕು. ಗೋವು ಮತ್ತು ಆ ಗೋವಿನ ಸಂತತಿಯನ್ನು ಖಂಡಿತವಾಗಿಯೂ ನಾವು ಗೌರವಿಸಲೇಬೇಕು. ಆ ಗೋವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಲೇಬೇಕು. ಅದಕ್ಕೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಶಾಸ್ತ್ರಗಳಲ್ಲೂ ಅದರ ಬಗ್ಗೆ ಇದ್ದೇ ಇದೆ. ಆದರೆ ಒಂದು ಸಾಮಾನ್ಯವಾದಂತಹ ಬುದ್ಧಿಯಿಂದ ಲೌಕಿಕವಾಗಿ ನಾವು ಯೋಚನೆ ಮಾಡಿ ನೋಡಿದರೂ ಸಹ ಖಂಡಿತವಾಗಿ ಗೋವಿನ ಒಂದು ಸಂರಕ್ಷಣೆಯನ್ನು ಮಾಡುವುದಕ್ಕೆ ಎಲ್ಲರೂ ಸಹ ಸಂಕಲ್ಪವನ್ನು ಮಾಡಲೇಬೇಕು. ಅದಕ್ಕಾಗಿ ಎಲ್ಲರೂ ಸಹ ಸಂಸಿದ್ಧರಾಗಬೇಕು. ಯಾಕೆ? ಗೋವು ಅನ್ನೋದಿದ್ರೇನೆ ಆ ಒಂದು ಸಂತತಿ ಇದ್ದರೇನೆ
ವ್ಯವಸಾಯ ಅನ್ನೋದು ನಡೆಯುತ್ತೆ. ವ್ಯವಸಾಯ ಅನ್ನೋದು ನಡೆದ್ರೇ ಮನುಷ್ಯರಿಗೆ ಆಹಾರ ಅನ್ನೋದು ಸಿಗುತ್ತೆ. ಎಷ್ಟೇ ಲೋಕದಲ್ಲಿ ಏನೇನೇ ಅಭಿವೃದ್ಧಿಗಳಂದರೆ ಏನೇನೋ ಟೆಕ್ನಾಲಜಿ ಆಧುನಿಕತೆ ಎಷ್ಟೆಲ್ಲ ಬೇಕಾದರೂ ಇರಲಿ, ಆದರೆ ಅದನ್ನೆಲ್ಲ ತಿನ್ನಕ್ಕಾಗೋದಿಲ್ಲ. ತಿನ್ನಬೇಕು ಅಂತಂದರೆ ಆಹಾರವನ್ನೇ ತಗೊಳ್ಬೇಕು. ಅದು ಬರಬೇಕು ಅಂತಂದರೆ ವ್ಯವಸಾಯ ನಡೀಬೇಕು. ಅದು ನಡೀಬೇಕು ಅಂತಂದರೆ ಗೋವಿನ ಸಂತತಿಯಿಂದ ವ್ಯವಸಾಯವು ಸಹಸ್ರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈಗಿನ ಕಾಲದಲ್ಲಿ ಒಂದಿಷ್ಟು ಹೊಸ ಹೊಸ ಪರಿಕರಗಳು ಇತ್ಯಾದಿಗಳೆಲ್ಲ ಬಂದಿವೆ. ಅದೆಲ್ಲ ಯಾವಾಗ ಬಂದಿದ್ದು? ಇತ್ತೀಚೆಗೆ ಬಂದಿದೆ. ಅದೆಲ್ಲ ಬಂದಿದ್ದೆಲ್ಲವೂ ಸಹ ಇತ್ತೀಚೆಗೆ. ಹಿಂದಿನ ಕಾಲದಲ್ಲಿ ನಾವು ನೋಡಿದರೆ ಗೋವುಗಳನ್ನು ಬರೀ ಪ್ರಾಣಿಗಳನ್ನಾಗಿ ನೋಡ್ತಿರ್ಲಿಲ್ಲ. ಗೋವುಗಳನ್ನು ಮನೆಗೆ ಒಂದು ಪರಿವಾರ ಅನ್ನೋ ಹಾಗೇನೆ ನೋಡ್ತಾ ಇದ್ರು. ಜನರ ಒಂದು ದೃಷ್ಟಿಯೂ ಸಹ ಹಾಗೆ ಇರ್ತಿತ್ತು. ಯಾಕೆ ಅಂತಂದರೆ ಎಲ್ಲರಿಗೂ ಸಹ ಗೊತ್ತಿದೆ. ಯಾಕೆಂದರೆ ಆ ಗೋವುಗಳು ಚೆನ್ನಾಗಿದ್ರೇ ನಮ್ಮ ವ್ಯವಸಾಯ ಇತ್ಯಾದಿಗಳೆಲ್ಲವೂ ಸಹ ಚೆನ್ನಾಗಿ ನಡೆಯುತ್ತೆ. ಅದು ಚೆನ್ನಾಗಿ ನಡೆದ್ರೇ ಮನುಷ್ಯನ ಜೀವನ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಅದರಿಂದ ಗೋ ಸಂತತಿಯನ್ನು ಚೆನ್ನಾಗಿ ನಾವು ನೋಡ್ಕೊಳ್ಬೇಕು, ಅದರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ಹಿಂದಿನವರ ದೃಷ್ಟಿಯಾಗಿತ್ತು. ಅದನ್ನೆಲ್ಲ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ಕಾಲದಲ್ಲಿ ಬಂದಿರುವಂತಹ ಈ ಆಧುನಿಕವಾದಂತಹ ಪರಿಕರಗಳಿಂದ ಒಳ್ಳೆಯದೇ. ಆಧುನಿಕವಾದಂತಹ ಪರಿಕರಗಳಿಂದ ವ್ಯವಸಾಯವನ್ನು ಕೃಷಿಯನ್ನು ಮಾಡೋದು ತುಂಬ ಸಂತೋಷ, ಒಳ್ಳೆಯದು. ಇನ್ನು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಅದರಿಂದ ಮಾಡ್ತಾ ಇದ್ದಾರೆ, ಒಳ್ಳೆಯದು. ಆದರೆ ಹಾಗಂತ ಹೇಳಿ ಈ ಆಧುನಿಕವಾದಂತಹ ಪರಿಕರಗಳಿಂದ ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಹಸ್ರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಗೋವಿನ ಪರಂಪರೆಯನ್ನು ನಾವು ಮರೆತು ಬಿಟ್ಟಿದ್ದೀವಿ. ಪರವಾಗಿಲ್ಲ, ಗೋ ಸತ್ರು ಪರವಾಗಿಲ್ಲ, ಅದನ್ನು ಸಾಯಿಸಿದ್ರು ಪರವಾಗಿಲ್ಲ, ಅದರ ಹತ್ಯೆಗಳು ನಡೆದರೂ ಪರವಾಗಿಲ್ಲ ಅಂತ ಹೇಳಿ ನಾವು ಬಿಡ್ತೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ದ್ರೋಹ ಅನ್ನೋದು ಇನ್ನೊಂದಿರುವುದಿಲ್ಲ. ಆದ್ದರಿಂದ ಶಾಸ್ತ್ರೀಯ ದೃಷ್ಟಿಯನ್ನು ಬಿಡಿ, ಲೌಕಿಕವಾದಂತಹ ದೃಷ್ಟಿಯಿಂದ ನೋಡಿದ್ರೇ ಗೋವಿನ ಸಂತತಿಯ ವಿಷಯದಲ್ಲಿ ನಾವು ಎಷ್ಟು ಗೌರವದಿಂದ ಇರಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ಇಷ್ಟು ವರ್ಷಗಳಿಂದ ಆ ವ್ಯವಸಾಯವು ನಡೀತಾ ಬಂದು ಯಾವ ವ್ಯವಸಾಯದಿಂದ ಮನುಷ್ಯನಿಗೆ ಆಹಾರ ಅನ್ನೋದು ಸಿಗುತ್ತೋ, ಯಾವುದರಿಂದ ಮನುಷ್ಯನ ಜೀವನ ಅನ್ನೋದು ನಡೆಯುತ್ತೋ ಅಂತಹ ಒಂದು ಆ ಸಂತತಿಯನ್ನ ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಆಧುನಿಕವಾದ ಪರಿಕರಗಳು ಬಂದಿದೆ, ಅದರಿಂದ ಇವುಗಳಿಂದ ನಮ್ಗೆ ಉಪಯೋಗ ಇಲ್ಲ, ಇದನ್ನೆಲ್ಲ ಸಾಕೋದು ನಮಗೆ ಕಷ್ಟ ಅನ್ನೋದು ಆ ಭಾವನೆಯಲ್ಲಿ ಅದನ್ನು ನಾವು ಬಿಟ್ಟರೆ ಆವಾಗ ಅದು ಎಷ್ಟು ದ್ರೋಹ ಅಂತ ಅನಿಸ್ಕೊಳ್ತಾಗುತ್ತೆ. ಅದರಿಂದ ಇಂತಹ ಒಂದು ದ್ರೋಹ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಬಾರ್ದು. ಖಂಡಿತವಾಗಿಯೂ ಆ ರೀತಿಯಾದಂಥ ಒಂದು ಭಾವನೆ ನಮಗೆ ಇರಬಾರ್ದು. ಯಾರಾದರೂ ಒಂದು ಸಣ್ಣ ಉಪಕಾರವನ್ನು ನಮಗೆ ಮಾಡಿದ್ರೇ ಅದನ್ನು ಜೀವನದಲ್ಲಿ ನಾವು ಸದಾಕಾಲ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನೋದು ಸುಸಂಸ್ಕೃತಿ. ಸತ್ಸಂಸ್ಕೃತಿ ಅಂದರೆ ಹೀಗೆ ಇರುತ್ತೆ. ಅಂತಹದ್ದು ಹೀಗೆ ಸಹಸ್ರಾರು ವರ್ಷಗಳಿಂದ ಮನುಷ್ಯ ಸಂತತಿಗೆ, ಮನುಷ್ಯರಿಗೆ ಇಷ್ಟು ಉಪಕಾರವನ್ನು ಮಾಡಿರ್ತಕ್ಕಂತಹ ಆ ಗೋವಿನ ಒಂದು ಸಂತತಿಯನ್ನು ಕಾಪಾಡಿಕೊಳ್ಳಬೇಕಾದ್ದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾಗುತ್ತೆ. ಅಂದರೆ ಕೆಲವರು ಹೇಳ್ಬೋದು, ಅಲ್ಲ ಹಿಂದಿನ ಕಾಲದಲ್ಲಾದರೆ ನಮ್ಮ ಹತ್ರ ತುಂಬ ದುಡ್ಡಿತ್ತು, ಹಾಗಾಗಿ ಗೋವುಗಳನ್ನೆಲ್ಲ ಸಾಕುವಂತಹ ಒಂದು ಶಕ್ತಿ ಇತ್ತು, ಇವಾಗ ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ, ಅಂದರೆ ಮನೆ ಗೋವುಗಳನ್ನೆಲ್ಲ ಇಟ್ಕೊಳ್ಳೋಷ್ಟು ಶಕ್ತಿ ನಮಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಸರಿ, ಅದು ಇರಬಹುದು. ಆದರೆ ಅವರಿಗೆ ಶಕ್ತಿ ಇಲ್ಲದೆ ಇರ್ಬೋದು. ಹಾಗಂತ ಹೇಳಿ ಮನುಷ್ಯರಿಗೆ ಶಕ್ತಿ ಇಲ್ಲ, ಈ ಸಮಾಜಕ್ಕೆ ಆ ಒಂದು ಶಕ್ತಿ ಇಲ್ಲ, ಸಮಾಜದ ಅದರ ಸಾಕ್ಷಿ ದುಡ್ಡಿಲ್ಲ ಅಂತಂದರೆ ಮಾತ್ರ ತುಂಬ ಸುಳ್ಳು ವಿಚಾರ. ಯಾಕೆಂದರೆ ಅವರ ಹತ್ರ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ಸಮಾಜದಲ್ಲಿರುವಂತಹ ಜನರಿಗೆ ಶಕ್ತಿ ಇಲ್ಲದೆ ಇದೆ. ಯಾವ ಗೋ ಸಂತತಿಯಿಂದ ಸಮಾಜ ಉಪಕಾರವನ್ನು ಪಡೆದಿದೆಯೋ ಆ ಸಮಾಜಕ್ಕೆ ಶಕ್ತಿ ಅನ್ನೋದು ಇದ್ದೇ ಇದೆ. ಆದ್ದರಿಂದ ಅಂತಹ ಗೋವುಗಳನ್ನು ಸಹ ಕಾಪಾಡಿಕೊಳ್ಳಬೇಕಾದ್ದು, ಅವುಗಳ ಆ ಒಂದು ಸಂತತಿಯನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾದ್ದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಆದ್ದರಿಂದ ಆ ಗೋವಿನ ಒಂದು ಸಂರಕ್ಷಣಾ ಕಾರ್ಯವನ್ನು ಮಾಡುವುದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಕಾರ್ಯ. ಮತ್ತು ಯಾವುದೇ ರೀತಿಯಲ್ಲೂ ಸಹ ಈ ಗೋ ಹತ್ಯೆಗಳು ಅನ್ನೋದು ನಡೀಬಾರದು. ಅದು ಸರ್ವಥಾ ಗೋಹತ್ಯೆ ಎನ್ನುವುದು ಸಂಪೂರ್ಣವಾಗಿ ನಿಲ್ಲಬೇಕು. ಅದಕ್ಕೆ ಎಲ್ಲರ ಒಂದು ಪ್ರಯತ್ನವೂ ಸಹ ಅತ್ಯಂತ ಅವಶ್ಯಕ. ಮತ್ತು ಅದಕ್ಕೆ ಕಠಿಣವಾದಂತಹ ಒಂದು ಕಾನೂನು ಸಹ ಆದಷ್ಟು ಶೀಘ್ರವಾಗಿ ಪ್ರತಿಯೊಂದು ಕಡೆಯೂ ಬರಬೇಕು. ಅದು ಆಚರಣೆಯಲ್ಲೂ ಬರಬೇಕು. ಯಾರು ಆ ಕಾನೂನಿನ ಒಂದು ಅವಶ್ಯಕತೆ ಅನ್ನೋದು ಅತ್ಯಂತ ಅವಶ್ಯಕವಾಗಿದೆ. ಆ ಕಾನೂನಿನ ಅನ್ನೋದು ಅತ್ಯಂತ ಅವಶ್ಯಕ. ಅದು ಖಂಡಿತವಾಗಿಯೂ ಬರಬೇಕು, ಅದು ಆಚರಣೆಯಲ್ಲೂ ಬರಬೇಕು ಅನ್ನುವುದು ಅತ್ಯಂತ ಅವಶ್ಯಕವಾಗಿದೆ. ಇಲ್ಲಿ ಈ ಗೋಹತ್ಯೆ ಅನ್ನೋದು ಎಷ್ಟು ಪಾಪ, ಎಷ್ಟು ದೊಡ್ಡ ಪಾಪ ಅಂತಂದರೆ ಅದರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರಿಗೂ ಗೊತ್ತಿದೆ. ಗೋದಾವರಿ ನದಿ ಇದೆ. ಗೋದಾವರಿ ನದಿ ಅಂತಂದರೆ ನಮ್ಮ ದೇಶದಲ್ಲಿ ತುಂಬ ಒಂದು ದೊಡ್ಡ ನದಿಗಳಲ್ಲಿ ಒಂದು ಗೋದಾವರಿ ನದಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗುತ್ತೆ, ಅಲ್ಲಿಂದ ಆಂಧ್ರದಲ್ಲಿ ಒಂದು ಕಡೆ ಸಮುದ್ರದಲ್ಲಿ ಹೋಗಿ ಸೇರುತ್ತೆ. ಈ ಗೋದಾವರಿ ನದಿ ಅನ್ನೋದು ಏನಿದೆಯೋ ಅದರ ಒಂದು ಕಥೆ, ಆ ಗೋದಾವರಿ ನದಿ ಹುಟ್ಟಲಿಕ್ಕೆ ಮೂಲವಾದಂತಹ ಒಂದು ಕಥೆ ಇದೆ.
ಆ ಕಥೆಯನ್ನು ನಾವು ತಿಳ್ಕೊಂಡಾಗ ಆ ಗೋಹತ್ಯೆ ಅನ್ನೋದು ಎಷ್ಟು ದೊಡ್ಡ ಪಾಪ ಅನ್ನೋದು ನಮಗೆ ಗೊತ್ತಾಗುತ್ತೆ. ಏನು ಅಂತಂದರೆ ಒಂದ್ಸಲ ಏನಾಯಿತು ಅಂತಂದರೆ ಅನೇಕ ವರ್ಷಗಳ ಕಾಲ, ಅಂದರೆ 12 ವರ್ಷಗಳ ಕಾಲ, ಒಂದು ಕಾಲದಲ್ಲಿ ನಮ್ಮ ಪುರಾಣಗಳು ನಮಗೆ ಹೇಳ್ತಾ ಇವೆ. ಏನು ಅಂತಂದರೆ ಒಂದು ಸಲ 12 ವರ್ಷಗಳ ಕಾಲ ಮಳೆನೇ ಆಗಲಿಲ್ಲ. ಎಲ್ಲ ಕಡೆಯೂ ಬರಗಾಲ, ಅತ್ಯಂತ ಭೀಕರವಾದಂತಹ ಒಂದು ಬರಗಾಲ ಬಂದಿತ್ತು. ಎಲ್ಲೂ ಸಹ ಒಂದೇ ಒಂದು ಹನಿ ನೀರಿಲ್ಲ. ಮನುಷ್ಯರು, ಪ್ರಾಣಿಗಳು ಎಲ್ಲರಿಗೂ ಸಹ ತುಂಬ ತೊಂದರೆ ಆಗ್ತಾ ಇತ್ತು. ಜೀವನವೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಬಂದಾಗ ಇದು ಎಲ್ಲಿಗೆ ಹೋಗೋದು? ಎಲ್ಲ ಪ್ರಾಣಿಗಳು ಎಲ್ಲರೂ ಸಹ ಸತ್ತು ಹೋಗ್ತಾ ಇದ್ರು. ಅಂತಹ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಎಲ್ಲರಿಗೂ. ಆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಗೌತಮ ಮಹರ್ಷಿಗಳು ಅವರು ಮಹಾ ತಪಶಾಲಿಗಳು, ಅಖಂಡವಾದಂತಹ ತಪಸ್ಸಂಪತ್ತಿ ಉಳ್ಳವರು. ಆ ಗೌತಮ ಮಹರ್ಷಿಗಳು ಏನು ಮಾಡಿದರು ಅಂತಂದರೆ ಎಲ್ಲೂ ಸಹ ನೀರಿಲ್ಲ, ಮಳೆ ಇಲ್ಲ, ಏನೂ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ. ಆದರೆ ಅಂತಹ ಒಂದು ಪರಿಸ್ಥಿತಿಯಲ್ಲೂ ಸಹ ಅವರ ಹತ್ರ ಇದ್ದಂತಹ ಒಂದು ತಪಶಕ್ತಿ ಏನಿತ್ತೋ ಆ ತಪಶಕ್ತಿಯಿಂದ ಅವರು ಆಹಾರವನ್ನು ಸೃಷ್ಟಿ ಮಾಡಿ, ನೀರನ್ನು ಸೃಷ್ಟಿ ಮಾಡಿ, ವ್ಯವಸಾಯವನ್ನು ಸೃಷ್ಟಿ ಮಾಡಿ, ಆ ತಪಶಕ್ತಿಯಿಂದ ಚೆನ್ನಾಗಿ ವ್ಯವಸಾಯವನ್ನು ಮಾಡಿ ಅದರಲ್ಲಿ ಬಂದಿರುವಂತಹ ಆಹಾರವನ್ನೆಲ್ಲ ಎಲ್ಲ ಜನರನ್ನು ಅವರ ಆಶ್ರಮಕ್ಕೆ ಕರೆದು ಅವರೆಲ್ಲರಿಗೂ ಸಹ ಅನ್ನದಾನವನ್ನು ಮಾಡ್ತಾ ಇದ್ದರು. ಇದು ನಡೀತಾ ಇತ್ತು. ಅಷ್ಟನ್ನು ಅವರು ತಮ್ಮ ತಪಶಕ್ತಿಯಿಂದಲೇ ಆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದರು. ಹಾಗಾಗಿ ಎಲ್ಲರಿಗೂ ಸಹ ಇರುವಂತಹ ಏಕೈಕ ಮಾರ್ಗ ಅಂದರೆ ಗೌತಮ ಮಹರ್ಷಿಗಳ ಆಶ್ರಮ. ಎಲ್ಲರೂ ಸಹ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸಹ ಇಂಥ ಜಾಗಕ್ಕೆ ಹೋದರೆ, ಅವರ ಆಶ್ರಮಕ್ಕೆ ಹೋದರೆ ನಮಗೆ ಎಷ್ಟು ಜನ ಬಂದರೂ ಸಹ ಪರವಾಗಿಲ್ಲ, ಒಂದು ಅಕ್ಷಯ ಪಾತ್ರ ಇದ್ದ ಹಾಗೆ ಎಲ್ಲರಿಗೂ ಸಹ ಅವರ ಆಹಾರವನ್ನು ಕೊಡ್ತಾನೇ ಇದ್ದಾರೆ. ಅಂತಹ ಒಂದು ತಪಶಕ್ತಿ ಅವರು ಅಂತ ಹೇಳಿ ಎಲ್ಲರೂ ಸಹ ಅಲ್ಲಿಗೆ ಬರ್ತಾ ಇದ್ದಾರೆ. ಅವರು ಸಹ ಎಷ್ಟೇ ಜನ ಆಶ್ರಮಕ್ಕೆ ಬಂದರೂ ಸಹ ಅವರೆಲ್ಲರಿಗೂ ಸಹ ಆಹಾರವನ್ನು ಕೊಡ್ತಾ ಇದ್ದರು. ತುಂಬ ಜನ ಅವರು ಗೌತಮ ಮಹರ್ಷಿಗಳಿಂದ ಆಹಾರವನ್ನು ಪಡೆದು ಅವರೆಲ್ಲರೂ ಸಹ ಅವರಿಂದ ಉಪಕಾರವನ್ನು ಪಡೆದವರಾಗಿದ್ದಾರೆ ಜನರೆಲ್ಲ. ಇದರಿಂದ ಗೌತಮ ಮಹರ್ಷಿಗಳಿಗೆ ಬಹುದೊಡ್ಡ ಹೆಸರು ಬಂತು. ಯಾಕಂದರೆ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲೂ ಆಹಾರವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರು ತಮ್ಮ ತಪಶಕ್ತಿಯಿಂದ ಎಲ್ಲರಿಗೂ ಸಹ ಆಹಾರವನ್ನು ಕೊಟ್ಟು ಎಲ್ಲರನ್ನು ಬದುಕಿಸಿದ್ದಾರೆ, ಎಲ್ಲರಿಗೂ ಜೀವನವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಅಖಂಡವಾದಂತಹ ಕೀರ್ತಿ ಗೌತಮ ಮಹರ್ಷಿಗಳಿಗೆ ಬಂತು. ಆಮೇಲೆ ಕ್ರಮೇಣ ಆ ಬರಗಾಲ ಎಲ್ಲ ಕಡಿಮೆ ಆಯಿತು, ಮತ್ತೆಲ್ಲ ಮಳೆ ಎಲ್ಲ ಬರಲಿಕ್ಕೆ ಶುರುವಾಯಿತು, ಪರಿಸ್ಥಿತಿ ಚೆನ್ನಾಗಾಗಲಿಕ್ಕೆ ಶುರುವಾಯಿತು. ಈ ಪರಿಸ್ಥಿತಿ ಚೆನ್ನಾಗಾಗ್ತಾ ಇತ್ತು, ಜನರ ಮನಸ್ಥಿತಿನೂ ಬದಲಾಗಲಿಕ್ಕೆ ಶುರುವಾಯಿತು. ಏನು ಬದಲಾಗಲಿಕ್ಕೆ ಶುರುವಾಯಿತು ಅಂತಂದರೆ, ಈ ಬರಗಾಲ ಬಂದಿರುವ ಸಂದರ್ಭದಲ್ಲಿ ಗೌತಮ ಮಹರ್ಷಿಗಳು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಪಡ್ಕೊಂಡ್ಬಿಟ್ಟಿದ್ದಾರೆ. ಏನಾದರೂ ಆ ಹೆಸರು ನೋಡಿ ಅದರಲ್ಲಿ ಈರ್ಷೆ ಬರಲಿಕ್ಕೆ ಶುರುವಾಯಿತು. ಮೊದಲು ಇವರೆಲ್ಲ ಅವರ ಹತ್ರನೇ ಆಹಾರ ಪಡೆದವರು, ಕಷ್ಟಕಾಲದಲ್ಲಿ ಅವರ ಹತ್ರನೇ ಉಪಕಾರ ಪಡೆದವರು. ಆಮೇಲೆಲ್ಲ ಸರಿಯಾಯಿತು ಅಂತಂದ ಮೇಲೆ ಮನುಷ್ಯನ ಸ್ವಭಾವ ಈಗಲೂ ಹತ್ತಿರದವರು ಬೇಕಾದ ಜನ ನೋಡ್ತಾನೆ ಇರ್ತೀವಿ ನಾವು. ಎಲ್ಲ ಸರಿಯಾಗಿದೆ ಅಂದ ತಕ್ಷಣ ಮತ್ತೆ ಅವರೊಳಗೆ ಈ ಕಾಮಕ್ರೋಧಾದಿಗಳೆಲ್ಲ ಬಂದು ಇವರಿಗೆ ಒಳ್ಳೆ ಹೆಸರು ಬಂದ್ಬಿಟ್ಟಲ್ಲ, ಎಲ್ಲಿ ಹೋದ್ರೆ ಇವ್ರ ಬಗ್ಗೆ ಮಾತಾಡ್ತಿದ್ದಾರೆ, ಇವರನ್ನೇ ಪ್ರಶಂಸೆ ಮಾಡ್ತಿದ್ದಾರೆ, ಇಷ್ಟೊಂದು ಒಳ್ಳೆ ಹೆಸರು ಇವರಿಗೆ ಬಂದ್ಬಿಟ್ಟು ಏನಾದರೂ ಮಾಡಿ ಹೆಸರನ್ನು ಕೆಡಿಸ್ಬೇಕು ಅಂತ ಹೇಳಿ ಒಂದಿಷ್ಟು ಜನ ಯೋಚನೆ ಮಾಡಿ ಶುರು ಮಾಡಿ ಏನು ಮಾಡಿದ್ರು ಅಂತಂದರೆ ಅವರೆಲ್ಲ ಏನಾದರೂ ಮಾಡಿ ಗೌತಮ ಮಹರ್ಷಿಗಳು ಒಂದು ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಮಾಯೆಯಿಂದ ಒಂದು ಗೋವನ್ನು ಸೃಷ್ಟಿ ಮಾಡಿ, ಅಂದರೆ ಮಾಯೆಯಿಂದ ಉಂಟಾಗಿರುವಂತಹ ಗೋ ಅಷ್ಟೇ, ಅದು ನಿಜವಾದಂತಹ ಗೋವಲ್ಲ. ಅದು ಒಂದು ಗೋವನ್ನು ಸೃಷ್ಟಿ ಮಾಡಿ ಗೌತಮ ಮಹರ್ಷಿಗಳ ಗದ್ದೆಗೆ ಬಿಟ್ಟಿದ್ರು. ಆ ಗದ್ದೆ ಏನು ಮಾಡಿತು ಅಂತಂದ್ರೆ ಅಲ್ಲಿ ಗದ್ದೆಯಲ್ಲೆಲ್ಲ ಆ ಗೋವು ಏನು ಮಾಡಿತು ಅಂತಂದರೆ ಗದ್ದೆಯಲ್ಲೆಲ್ಲ ಬಂದು ಮೇಯಲಿಕ್ಕೆ ಶುರು ಮಾಡಿದಾಗ ಗೌತಮ ಮಹರ್ಷಿಗಳು ಬಂದು ನೋಡಿದ್ರು, ಯಾವುದೋ ದನ ಇಲ್ಲಿ ಬಂದಿದೆ, ಮೇಯ್ತಾ ಇದೆ ಅಂತ ಹೇಳಿ. ಹಾಗಂತ ಹೇಳಿ ಮೇಯ್ತಾ ಇರುವಾಗ ಅದಕ್ಕೆಲ್ಲ ಹೊಡೆಯೋಕ್ಕೆಲ್ಲ ಹೋಗುದಿಲ್ಲ, ಹೊಡಿಬಾರ್ದು. ಹಾಗಾಗಿ ಏನು ಮಾಡಿದ್ರು ಅಂತಂದರೆ ಸುಮ್ಮನೆ ಒಂದು ಕೈಗೆ ಒಂದು ದರ್ಭೆಯನ್ನು, ಒಂದು ದರ್ಭೆ, ಆ ಹುಲ್ಲುಗಡ್ಡೆ ಒಂದು ದರ್ಭೆಯನ್ನು ಅದನ್ನು ಕೈಯಲ್ಲಿ ಹಿಡಿದು ಒಂದ್ಸಲ ಗೋವಿಗೆ ಹೀಗೆ ತಾಗಿಸಿ ಅದನ್ನು ಓಡಿಸ್ಬೇಕು ಅಂತ ಸ್ವಲ್ಪ ಪ್ರಯತ್ನ ಮಾಡಿದ್ರು. ಅಲ್ಲಿಂದ ಪಕ್ಕಕ್ಕೆ ಹೋಗೋದು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದರೆ ಏನಾಗಿತ್ತು, ವಿಚಿತ್ರವಾಗಿ ಈ ದರ್ಭೆ ಅದಕ್ಕೆ ತಾಗಿದ ತಕ್ಷಣ ಆ ಗೋವು ಸತ್ತು ಹೋಗ್ಬೇಕು. ತಕ್ಷಣ ಆ ಗೋವು ಸತ್ತು, ಯಾಕಂದರೆ ಅದು ಬಂದಿದ್ದೇ ಅದಕ್ಕೋಸ್ಕರ. ಅದನ್ನಲ್ಲಿ ಬಿಟ್ಟಿರುವಂತಹ ಉದ್ದೇಶ ಅದು ಮಾಯೆಯಿಂದ ಅದನ್ನು ಸೃಷ್ಟಿ ಮಾಡಿ ಅದನ್ನು ಬಿಟ್ಟಿದಾಗ ಆ ಗೋವು ಸತ್ತು. ತಕ್ಷಣ ಇವರಿಗೆಲ್ಲ ಏನು ಮಾಡಿಬಿಟ್ರು ಅಂತಂದರೆ, ನೋಡಿ ಗೌತಮ ಮಹರ್ಷಿಗಳು ಗೋಹತ್ಯೆ ಮಾಡಿದ್ದಾರೆ ಅಂತೇಳಿ ಅವರ ಬಗ್ಗೆ ಎಲ್ಲ ಕಡೆ ಪ್ರಚಾರ ಮಾಡಿ ಶುರು ಮಾಡಿ. ಗೌತಮ ಮಹರ್ಷಿಗಳ ಹತ್ರ ಇನ್ಯಾರು ಹೋಗಬಾರ್ದು, ಅವರು ಗೋಹತ್ಯೆ ಮಾಡಿಬಿಟ್ಟಿದ್ದಾರೆ, ಅವರು ಪಾಪಿಗಳಾಗಿಬಿಟ್ಟಿದ್ದಾರೆ, ಅವರು ಇಷ್ಟು ದೊಡ್ಡ ಪಾಪವನ್ನು ಮಾಡಿದ್ದಾರೆ ಅಂತೇಳಿ ಅವರ ಕೆಟ್ಟ ಹೆಸರನ್ನು ಅವರಿಗೆ ಈ ಥರ ಒಂದು ಪ್ರಚಾರವನ್ನು ಎಲ್ಲ ಕಡೆ ಮಾಡಲಿಕ್ಕೆ ಶುರು ಮಾಡಿದರು. ಆ ನಂತರ ಗೌತಮ ಮಹರ್ಷಿಗಳು ತುಂಬ ಆಶ್ಚರ್ಯ, ಏನಿದು ಇದಕ್ಕಿದ್ದ ಹಾಗೆ ಈ ದನ ಬರುವುದೇನು, ನಾವು ಬರೀ ಹುಲ್ಕಡ್ಡಿಲ್ಲದೆ ನೋಡಿದ ತಕ್ಷಣ ಅದು ಸತ್ತು ಹೋಗುವುದೇನು, ತಕ್ಷಣ ಇವರುಗಳೆಲ್ಲ ಅದಕ್ಕೆ ಕಾಯ್ತಾ ಇರೋ ಹಾಗೆ ಇಲ್ಲಿ ಪ್ರಚಾರ ಮಾಡುವುದೇನು, ಇದೆಲ್ಲ ನೋಡಿದಾಗ ಅವರಿಗೆ ಅನುಮಾನವಾಯಿತು. ಅನುಮಾನವಾಗಿ ಸ್ವಲ್ಪ ಅವರ ದಿವ್ಯ ದೃಷ್ಟಿಯಿಂದ ಒಂದ್ಸಲಿ ನೋಡಿದ್ರು ಏನಾಯಿತು,
ಎಲ್ಲ ಗೊತ್ತಾಯ್ತು. ಈ ಹಿಂದೆ ಇರುವಂಥ ಷಡ್ಯಂತ್ರ ಎಲ್ಲ ಅವ್ರಿಗೆ ಗೊತ್ತಾಗಬೇಕು. ತಕ್ಷಣ ಅವ್ರೇನು ಮಾಡಿದ್ರು ಅಂತಂದರೆ ಸರಿ ಆಯಿತು, ಇವರಿಗೆಲ್ಲ ಏನು ಮಾಡ್ತಾರೆ, ವಾಸ್ತವವಾಗಿ ಇದೆಲ್ಲ ಒಂದು ಷಡ್ಯಂತ್ರ, ಇದು ನಿಜವಾದಂತಹ ಗೋವಲ್ಲ, ಕೇವಲ ಮಾಯೆಯಿಂದ ಸೃಷ್ಟಿಸಲ್ಪಟ್ಟಂತಹ ಒಂದು ಗೋವು. ನನಗೆ ಈ ಥರ ಕೆಟ್ಟ ಹೆಸರು ಬರಲಿಕ್ಕೆ ಈ ಥರ ಮಾಡಿದ್ದಾರೆ ಅನ್ನೋದು ಹೌದು. ವಾಸ್ತವವಾಗಿ ಇದರೊಳಗೆ ಯಾವುದೇ ಗ್ರಂಥ ತಪ್ಪಿಲ್ಲ, ತಮ್ಮದು ಯಾವುದೇ ಗ್ರಂಥ ಪಾಪ ಇಲ್ಲ. ಆದರೂ ಸಹ ಅವರೇನು ಮಾಡಿದ್ದಾರೆ ಅಂತಂದರೆ, ನಮ್ಮದು ಇದರೊಳಗೆ ಪಾಪ ಇದೆಯಾ ಇಲ್ವಾ ಅನ್ನೋದು ಬೇರೆ ವಿಷಯ. ಅಂತೂ ಒಂದು ಗೋವು ಬಂದು ನಿಂತಿದೆ, ಅದು ನಮ್ಮಿಂದ ಅದು ಮಾಯೆಯಿಂದ ಸೃಷ್ಟಿಸಲ್ಪಟ್ಟಿದ್ದ ನಿಜವಾದಂತಹ ಗೋವ ಅನ್ನೋದು ಬೇರೆ ವಿಷಯ. ಅಂತೂ ಒಂದು ಗೋವು ನಮ್ಮಿಂದ ಮೃತಪಟ್ಟಿದೆ, ಅದಕ್ಕೆ ನಾನು ಕಾರಣನಾಗಿದ್ದೆ, ಅದು ಮಾಯೇನೇ ಆಗಿರಲಿ. ಆದರೂ ಸಹ ಅದರ ಸಾವಿಗೆ ನಾನು ಕಾರಣನಾಗಿದ್ದೇನೆ ಅಂತಂದರೆ ಇದನ್ನು ನಾನು ಉಪೇಕ್ಷೆ ಮಾಡಬಾರದು. ಖಂಡಿತವಾಗಿಯೂ ಇದಕ್ಕೆ ನಾನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು. ಅಲ್ಲ, ಇದರೊಳಗೆ ಏನು ಪಾಪ ಏನಿಲ್ಲಲ್ವಾ, ಅದು ಬೇಕಂತ ಮಾಡಿರ್ತಾನೆ. ಅದೇ ನಿಜವಾದ ಗೋ ಅಲ್ಲಲ್ವಾ ಅಂತಂದರೆ, ನಿಜವಾದ ಗೋ ಅಲ್ಲದೆ ಇದ್ರು ಅದು ಕೇವಲ ಇದಕ್ಕಾಗಿ ಸೃಷ್ಟಿಸಲ್ಪಟ್ಟಂತಹ ಗೋವೇ ಆಗಿರಲಿ. ಆದರೂ ಸಹ ಅಂಥದ್ದನ್ನು ಆ ಯೋಚನೆ ಅನ್ನೋದು ಬರುವುದೇ ತಪ್ಪು ಮನಸ್ಸಿನಲ್ಲಿ. ಈ ರೀತಿಯಾಗಿ ನಡೆದರೂ ಸಹ ಅದು ತಪ್ಪೇ. ಅಂದರೆ ಆ ಗೋಹತ್ಯೆ ಅನ್ನೋದು ಅಷ್ಟು ಪಾಪವಾಗಿರತಕ್ಕಂತಹ ಕಾರ್ಯ, ಸರ್ವಥೇಕೆ ಅದು ನಡೆಯಬಾರದು. ಅದರಲ್ಲಿ ಈ ರೀತಿಯಾಗಿ ನಡೆದರೂ ಸಹ ಅದು ಸರಿಯಲ್ಲ. ಆದ್ದರಿಂದ ನಾನು ಇದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಅವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರು. ವಿಶೇಷವಾಗಿ ಏನು ಪ್ರಾಯಶ್ಚಿತ್ತ ಮಾಡಿಕೊಂಡು ತಪಸ್ಸನ್ನು ಮಾಡಿದ್ದಾರೆ. ಅಖಂಡವಾದಂತಹ ಒಂದು ತಪಸ್ಸನ್ನು ಮಾಡಿ ವಿಶೇಷವಾಗಿ ಆ ಗಂಗೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಗಂಗಾ ನದಿ ಅಂದರೆ ಅತ್ಯಂತ ಪವಿತ್ರವಾದಂತಹ ನದಿ. ಆ ಗಂಗಾ ನದಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ಗಂಗಾ ನದಿಯೇ ಗೋದಾವರಿ ನದಿಯಾಗಿ ಹುಟ್ಟಿ ಅಲ್ಲಿಂದ ಹರಿತಾ ಬಂದು ಎಲ್ಲಿ ಆ ಮಾಯಾಗೋವಿನ ಹತ್ಯೆ ಅನ್ನೋದಾಗಿದೆಯೋ, ಆ ಮಾಯಾಗೋವಿನಲ್ಲಿ ಪ್ರಾಣ ಬಿಟ್ಟಿದೆಯೋ ಆ ಜಾಗದಲ್ಲಿ ಹರಿದು ಅಲ್ಲಿಂದ ಮುಂದಕ್ಕೆ ಹೋದ ತಕ್ಷಣ ಇವರು ಸಹ ಅದರೊಳಗೆ ಅಂತಹ ಆ ಗೋದಾವರಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಆ ಪಾಪವೆಲ್ಲ ಹೋಯಿತು, ಆ ಅಪವಾದವು ಅದೆಲ್ಲವೂ ಸಹ ಅವರಿಗೆ ಬಂದಿದ್ದು ಹೋಯಿತು ಅಂಥೇಳಿ ಆ ಒಂದು ಕಥೆಯನ್ನು ನಾವು ಪುರಾಣಗಳಲ್ಲಿ ನೋಡಬಹುದು. ಅದೇ ಈ ಗೋದಾವರಿ ನದಿ. ಹಾಗಾಗಿ ಅದಕ್ಕೆ ಗೋದಾವರಿ ನದಿ ಅನ್ನುವಂತಹ ಹೆಸರು, ಮತ್ತು ಅದಕ್ಕೆ ಗೌತಮಿ ನದಿ ಅಂತ ಒಂದು ಹೆಸರಿದೆ. ಗೋದಾವರಿ ನದಿಗೆ ಇನ್ನೊಂದು ಹೆಸರು ಗೌತಮಿ ಅಂತ. ಆ ಗೌತಮಿ ಅನ್ನೋ ಹೆಸರು ಯಾಕೆಂದರೆ ಗೌತಮ ಮಹರ್ಷಿಗಳ ಒಂದು ತಪಸ್ಸಿನಿಂದ ಗಂಗಾ ನದಿಯೇ ಗೋದಾವರಿ ನದಿಯಾಗಿ ಬಂದಿರುವುದರಿಂದ ಅದಕ್ಕೆ ಗೌತಮಿ ಅನ್ನುವಂತಹ ಹೆಸರು ಬಂದಿದೆ ಅನ್ನೋದನ್ನು ನಾವು ಪುರಾಣಗಳಲ್ಲಿ, ಅನೇಕ ಪುರಾಣಗಳಲ್ಲಿ ಈ ಕಥೆಯನ್ನು ನಾವು, ಈ ಒಂದು ವಿಷಯವನ್ನು ನಾವು ನೋಡಬಹುದಾಗಿದೆ. ಇದನ್ನೆಲ್ಲ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಒಂದು ಗೋಹತ್ಯೆ ಅನ್ನೋದು ಎಷ್ಟು ಪಾಪ, ಅದು ವಾಸ್ತವ. ಮತ್ತೆ ಇನ್ನೊಂದೇನೆಂದರೆ ವಾಸ್ತವವಾಗಿ ನಡೆದಿರುವುದು ಅಲ್ಲ, ಅದೊಂದು ಷಡ್ಯಂತ್ರದಿಂದ ಆಗಿರುವಂತಹ. ಆದರೂ ಸಹ ಆ ರೀತಿಯಾಗಿ ನಡೆದರೂ ಸಹ ಅದು ತಪ್ಪೇ ಎಂಬುದಾಗಿ ಗೌತಮ ಮಹರ್ಷಿಗಳು ಭಾವಿಸಿ ಅದಕ್ಕೊಂದು ಪ್ರಾಯಶ್ಚಿತ್ತವನ್ನು ಅವರು ಮಾಡಿಕೊಂಡಿದ್ದಾರೆ. ಅವರು ಏನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ ಅದರ ಫಲವಾಗಿ ಇವತ್ತಿನ ದಿವಸ ನಮಗೆ ಇಷ್ಟು ದೊಡ್ಡ ನದಿ ಸಿಕ್ಕಿದೆ. ಆ ನದಿಯಿಂದ ಎಷ್ಟು ಕೋಟಿ ಲಕ್ಷ ಕೋಟಿ ಮನುಷ್ಯರು, ಪ್ರಾಣಿಗಳು ಎಲ್ಲವೂ ಜೀವನ ನಡೆಸ್ತಾ ಇವೆ. ಅಂತಹ ಒಂದು ದೊಡ್ಡ ನದಿ ನಮಗೆ ಸಿಕ್ಕಿದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಈ ಗೋಹತ್ಯೆ ಅನ್ನೋದು ಮಹಾಪಾಪ ಅನ್ನುವಂಥದ್ದು. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಆ ಗೋಗಳ ಹತ್ಯೆಗಳು ಈ ದೇಶದಲ್ಲಿ ನಡೆಯುವುದು ಸಂಪೂರ್ಣವಾಗಿ ನಿಲ್ಲಬೇಕು. ಅದಕ್ಕೆ ಕಠಿಣವಾದಂತಹ ಕಾನೂನಿನ ಒಂದು ವ್ಯವಸ್ಥೆ ಆಗಬೇಕು, ಮತ್ತು ಅದು ಆಚರಣೆಗೂ ಬರಬೇಕು. ವ್ಯವಸ್ಥೆಯೂ ಆಗಬೇಕು, ಆಚರಣೆಗೂ ಬರಬೇಕು. ಅದೆಲ್ಲವೂ ಆದಾಗ ಮಾತ್ರ ವಿಶೇಷವಾಗಿ ಆ ಗೋವುಗಳ ಒಂದು ಸಂರಕ್ಷಣೆ ಅನ್ನೋದು ಚೆನ್ನಾಗಾಗುತ್ತೆ. ಮತ್ತು ಈ ದೇಶದಲ್ಲಿರುವಂತಹ ಎಲ್ಲರಿರುವಂತಹ ತೊಂದರೆಗಳು ಸಹ ಆವಾಗ ಮಾತ್ರವೇ ಪರಿಹಾರ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಕಡೆ ಗೋವಿನ ಹತ್ಯೆಯು ಹಿಂಸೆಯೂ ನಡೀತಾ ಇರುತ್ತೆ ಅಂತಂದರೆ ಆಗ ಜನಗಳು ಸುಖವಾಗಿರುವುದಕ್ಕೆ ಸಾಧ್ಯ ಆಗಲ್ಲ. ಸಕಲ ದೇವತಾ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ಗೋವಿನ ಹತ್ಯೆ ನಡೀತಾ ಇದೆ, ಹಿಂಸೆ ನಡೀತಾ ಇದೆ ಅಂತಂದರೆ ಆವಾಗ ಜನರು ಯಾರು ಸಹ ಸುಖವಾಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ರೀತಿಯ ಕಷ್ಟಗಳನ್ನು ದೇಶದಲ್ಲಿ ಬರ್ತಾನೆ ಇರುತ್ತೆ. ಆದ್ದರಿಂದ ಆ ಒಂದು ವ್ಯವಸ್ಥೆ ಅನ್ನೋದು ಸಹ ಅತ್ಯಂತ ಶೀಘ್ರವಾಗಿ ಆಗಬೇಕಾಗಿದೆ. ಇದಕ್ಕಾಗಿ ಎಲ್ಲ ಜನರು ಸಹ ಸಂಕಲ್ಪವನ್ನು ಮಾಡಬೇಕು. ಎಲ್ಲ ಜನರು ಸಹ ಇಂತಹ ಒಂದು ಕಾರ್ಯದಲ್ಲಿ ಭಾಗವನ್ನು ವಹಿಸಬೇಕು. ಖಂಡಿತವಾಗಿಯೂ ಈ ಒಂದು ಕಾರ್ಯವು ವಿಶೇಷವಾಗಿ ನಡೀಬೇಕು. ಮತ್ತು ಇನ್ನೊಂದೇನು ಅಂತಂದರೆ, ಈ ಗೋವಿಗೆ ನಮ್ಮ ದೇಶದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನ ಸಿಗಬೇಕು. ರಾಷ್ಟ್ರೀಯವಾದಂತಹ ಪ್ರಾಣಿ ಅನ್ನುವ ರೀತಿಯಲ್ಲಿ ಗೋವಿನ ಘೋಷಣೆ ಅನ್ನೋದಾಗಬೇಕು. ಅಂದು ಮತ್ತೆ ಪ್ರಾಣಿ ಅಂತಂದರೆ ಬರೀ ಒಂದು ಪ್ರಾಣಿಯಾಗಿ ನಾವು ನೋಡುವ ಹಾಗಿಲ್ಲ, ಅದೊಂದು ತಾಯಿಯನ್ನಾಗಿ ನೋಡಬೇಕು. ಆ ರೀತಿಯಾದಂತಹ ಒಂದು ದೃಷ್ಟಿಯಲ್ಲಿ ಗೋವಿಗೆ ಸರ್ವೋಚ್ಚವಾದಂತಹ ಒಂದು ಸ್ಥಾನವು ಈ ದೇಶದಲ್ಲಿ ಸಿಗಬೇಕು. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರೀಯ ಪ್ರಾಣಿ ಅಂತಂದರೆ, ಈಗ ಜಾತೀಯವಾದಂತಹ ಒಂದು ಪ್ರಾಣಿ ಅಂತಂದರೆ ಹುಲಿ ಇದೆ. ಇಲ್ಲಿ ಅಂದರೆ ಹುಲಿಯ ಒಂದು ಸಂರಕ್ಷಣೆ, ಹುಲಿಗಳು ನಮ್ಮ ದೇಶದಲ್ಲಿ ವಿಶೇಷವಾಗಿವೆ. ಅದರಲ್ಲಿ ಕಾಡುಗಳಲ್ಲಿವೆ. ಹುಲಿಗಳ ಒಂದು ಸಂರಕ್ಷಣೆಯನ್ನು ಮಾಡಬೇಕು. ಒಂದು ಅಪರೂಪವಾದಂತಹ ಒಂದು ಪ್ರಾಣಿಯಾಗಿ
ಇತ್ಯಾದಿಗಳಿಗೆಲ್ಲ ಅದಕ್ಕೆಲ್ಲ ಒಂದು ವ್ಯವಸ್ಥೆಗಳಿದೆ, ಅದೆಲ್ಲ ಹೌದು, ಅದೆಲ್ಲ ಆಗಲಿ, ಅದಕ್ಕೂ ಬೇರೆ ರೀತಿಯಾದ ಒಂದು ವ್ಯವಸ್ಥೆ ಆಗಲಿ. ಆದರೆ ರಾಷ್ಟ್ರೀಯವಾದಂತಹ ಒಂದು ಪ್ರಾಣಿ, ರಾಷ್ಟ್ರೀಯವಾದಂತಹ ಒಂದು ತಾಯಿಯಾಗಿ ಈ ಒಂದು ಗೋವಿನ ಒಂದು ಘೋಷಣೆ ಅನ್ನೋದು ವಿಶೇಷವಾಗಿ ಆಗಬೇಕು. ಅದಕ್ಕಾಗಿಯೂ ಸಹ ಒಂದು ಪ್ರಯತ್ನ ಅನ್ನೋದು ಜನರಲ್ಲೂ ಸಹ ಅದಕ್ಕಾಗಿಯೂ ಸಹ ಒಂದು ಪ್ರಯತ್ನವನ್ನು ವಿಶೇಷವಾಗಿ ಮಾಡಬೇಕು. ನಾವು ಈ ಹಿಂದೆ ಪ್ರಯಾಗರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇರುವಾಗ ಅಲ್ಲಿ ಹೋದಾಗ ಇದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಸಹ ನಾವು ಅಲ್ಲಿ ಮಾಡಿದ್ದೀವಿ. ಅಲ್ಲಿ ಅನೇಕ ಜನರು ಸಹ ಅಲ್ಲಿ ಬಂದಿದ್ರು. ಆವಾಗಿನ ಒಂದು ಸಂದರ್ಭದಲ್ಲೂ ಸಹ ಇದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿದ್ದೀವಿ. ಆಗ ನಮ್ಮ ಜೊತೆಗೆ ಅಲ್ಲಿ ಆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬದರಿ ಪೀಠದ ಜ್ಯೋತಿಷ್ ಪೀಠದ ಅಧಿಪತಿಗಳು ಇದ್ದರು ಮತ್ತು ದ್ವಾರಕಾ ಪೀಠದ ಅಧಿಪತಿಗಳು ಸಹ ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದರು. ಅಲ್ಲೊಂದು ಕಾರ್ಯಕ್ರಮವೂ ಸಹ ಇದಕ್ಕೋಸ್ಕರ ಆಯ್ತು. ಹಾಗಾಗಿ ಇದು ಎಲ್ಲ ಕಡೆಯೂ ಸಹ ವಿಶೇಷವಾಗಿ ನಡೀಬೇಕು. ಎಲ್ಲರೂ ಸಹ ಇದರ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ಏನು ಅಂತಂದ್ರೆ ಇಷ್ಟೆಲ್ಲ ಗೃಹತಿಗಳು ನಡೀತಾ ಇದ್ರು ಸಹ ಈ ಪ್ರಾಣಿ ಪ್ರೇಮಿಗಳು ಅಂತ ಒಂದಿಷ್ಟು ಜನ ಇದ್ದಾರೆ ಲೋಕದಲ್ಲಿ, ದೇಶದಲ್ಲಿ ಒಂದಿಷ್ಟು ಜನ ಇದ್ದಾರೆ. ಅವರಿಗೆಲ್ಲರಿಗೂ ಸಹ ಇದು ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದು ಮಾತ್ರ ಗೊತ್ತಾಗುವುದಿಲ್ಲ. ಇತ್ತೀಚೆಗೆ ಕೆಲವೊಂದು ತುಂಬ ಜನ ಕೇಳಿರ್ಬೋದು, ನಾಯಿ ಪ್ರೇಮಿಗಳು ತುಂಬ ಜನ ಇದ್ದಾರೆ. ನಾಯಿ ಪ್ರೇಮಿಗಳು ಅಂತ ಮಾತ್ರವೇ ನಾವು ಹೇಳ್ತೇವೆ, ಅವರನ್ನು ಪ್ರಾಣಿ ಪ್ರೇಮಿಗಳು ಅಂತ ಹೇಳೋಕ್ಕಾಗೋದಿಲ್ಲ. ನಾಯಿ ಪ್ರೇಮಿಗಳು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ನಾಯಿಗಳಿಗೆ ತೊಂದರೆ ಆದಾಗ ಮಾತ್ರ ಅವ್ರು ಮಾತಾಡ್ತಾರೆ. ಪ್ರಾಣಿ ಪ್ರೇಮಿಗಳು ಅಂತಂದ್ರೆ ಪ್ರಾಣಿಗಳಿಗೆ ತೊಂದರೆ ಆದಾಗ ಮಾತಾಡ್ತಾರೆ. ಆದರೆ ನಾವು ನೋಡಿದಂಥವರು ಅವರು ನಾಯಿಗಳಿಗೆ ತೊಂದರೆ ಆದಾಗ ಮಾತ್ರ ಮಾತಾಡಿದ್ರು. ಆಮೇಲೆ ಗೋವುಗಳೆಲ್ಲ ಇಷ್ಟೆಲ್ಲ ತೊಂದರೆಗಳಾದರೂ ಸಹ ಅವ್ರು ಯಾರು ಸಹ ಏನು ಮಾತಾಡೋದು. ಇಂಥವರಿಂದ ನಮಗೇನು ಪ್ರಯೋಜನ ಉಂಟಾಗೋದಿಲ್ಲ, ಅಂಥವರಿಂದ ನಮಗೇನು ಪ್ರಯೋಜನ ಇಲ್ಲ. ಆದ್ದರಿಂದ ಗೋವುಗಳ ಒಂದು ಸಂರಕ್ಷಣೆ ಬಗ್ಗೆ ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕು. ಖಂಡಿತವಾಗಿ ಎಲ್ಲರೂ ಸಹ ಇದು ಆಚರಣೆಗೆ ಬರುವುದಕ್ಕೋಸ್ಕರ ಎಲ್ಲರೂ ಸಹ ಪ್ರಯತ್ನವನ್ನು ಮಾಡಬೇಕು, ಕಡಿಮೆಗಳಾಗಬೇಕು. ಇವಾಗಲೇ ತುಂಬ ಜನ ನಾವು ಇಲ್ಲೇ ಇದ್ದಾರೆ ಅವರ ಅಕ್ಕ ಹೇಳಿದ್ದೀವಿ, ಗೋಶಾಲೆಗಳಿವೆ. ಇನ್ನು ಅನೇಕ ಕಡೆಗಳಲ್ಲಿ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಗೋಶಾಲೆಗಳಿವೆ. ಆ ಗೋಶಾಲೆಗಳನ್ನು ಯಾರು ನಡೆಸ್ತಾ ಇದ್ದಾರೋ ಅವರೆಲ್ಲ ಏನು ಅಷ್ಟು ಸುಲಭವಾಗಿ ಏನು ಅನಾಯಾಸವಾಗಿ ಅವುಗಳನ್ನೇನು ನಡೆಸ್ತಾ ಇಲ್ಲ. ನೋಡಿದಾಗ ಅನಿಸುತ್ತೆ ಗೋಶಾಲೆ ಗೋಗಳಿದೆ, ಚೆನ್ನಾಗಿದೆ, ಅದಕ್ಕೆಲ್ಲ ಆಹಾರ ಕೊಡ್ತಾರೆ, ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಈ ಗೋಶಾಲೆಗಳನ್ನು ಯಾರು ನಡೆಸ್ತಾರೋ ಅವರು ಪಡುವಂತಹ ಒಂದು ಪರಿಶ್ರಮ ಏನಿದೆಯೋ ಅದರ ಬಗ್ಗೆ ನಮಗೆ ಗೊತ್ತುಂಟು. ನಾವು ಅದನ್ನು ನೋಡಿದ್ದೇವೆ. ಯಾಕೆ ಅಂತಂದ್ರೆ ಅದು ಅಷ್ಟು ಸುಲಭವಾಗಿ ಆಗುವಂತಹ ಕೆಲಸ ಅಲ್ಲ. ಅದರೊಳಗೂ ಪುನಃ ಲಾಭಕ್ಕೋಸ್ಕರ ಗೋಶಾಲೆಯನ್ನು ನಡೆಸುವುದಂದ್ರೆ ಅದು ಬೇರೆ ವಿಷಯ. ನಾವು ಲಾಭಕ್ಕೋಸ್ಕರ ಮಾತ್ರ ಲಾಭ ಇದೆ ಮಾತ್ರ ಗೋಗಳ ಸಂರಕ್ಷಣೆ ಮಾಡಿದ್ರೆ ಅವೆಲ್ಲ ಮಾಡುವುದಿಲ್ಲ ಅನ್ನುವಂತಹ ಗೋಶಾಲೆಗಳು ಕೆಲವಿವೆ. ಅದನ್ನು ನಡೆಸುವುದಾದ್ರೂ ಪರವಾಗಿಲ್ಲ. ಆದರೆ ಗೋವಿನ ರಕ್ಷಣೆಯೇ ಪ್ರಧಾನವಾದ ಉದ್ದೇಶ, ಇದರೊಳಗೆ ಲಾಭ ಅಲ್ಲ ಅನ್ನುವಂತಹ ದೃಷ್ಟಿಯಿಂದ ಏನಾದರೂ ಅದರೊಳಗೆ ಲಾಭವಿದ್ರೂ ಸಹ ಅದು ನಮಗೆಲ್ಲ ಪುನಃ ಗೋವುಗಳಿಗೆ ಅನ್ನುವಂತಹ ಉದ್ದೇಶದಿಂದ ಗೋಶಾಲೆಗಳನ್ನು ನಡೆಸ್ತಾ ಇರ್ತಕ್ಕಂಥವರು ಅನೇಕ ಜನ ಇದ್ದಾರೆ. ಅವರು ನಡೆಸ್ತಾ ಇರ್ತಕ್ಕಂಥ ಆ ಗೋಶಾಲೆಗಳ ಹಿಂದಿನ ಒಂದು ಪರಿಶ್ರಮ ಏನು ಅನ್ನೋದು ನಮಗೆ ಗೊತ್ತಿದೆ, ನಾವು ನೋಡಿದ್ದೇವೆ, ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಅಲ್ಲಿರುವಂತಹ ಗೋವುಗಳು, ಆ ಗೋವುಗಳಿಗೆಲ್ಲ ಪ್ರತಿನಿತ್ಯ ಆಹಾರವನ್ನು ಕೊಡೋದಕ್ಕೋಸ್ಕರ ಅದಕ್ಕೆಲ್ಲದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಬೇಕು ಅಂತಂದ್ರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನ ಅಲ್ಲಿ ಹೋಗಿ ಆ ಒಂದು ಕಾರ್ಯದಲ್ಲಿ ನೀವು ಭಾಗಿಗಳಾದಾಗ ಮಾತ್ರವೇ ನಿಮಗೆ ಗೊತ್ತಾಗುತ್ತೆ. ಇಲ್ಲೇ ಹೋದರೆ ಅದು ಗೊತ್ತಾಗೋದಿಲ್ಲ. ಆದ್ದರಿಂದ ಅಷ್ಟೆಲ್ಲ ಪರಿಶ್ರಮ ಪಟ್ಟು ಆ ಗೋವುಗಳನ್ನು ಆ ಗೋಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಗೋವುಗಳನ್ನು ಅನೇಕ ಸಂದರ್ಭಗಳಲ್ಲಿ ಗೋ ವಧಕ್ಕೋಸ್ಕರ ಈ ಕಷಾಯಖಾನೆಗಳಿಗೆಲ್ಲ ಗೋವುಗಳನ್ನು ತಗೊಂಡು ಹೋಗ್ತಾ ಇರುವಾಗ ಅದನ್ನು ತಿಳ್ಕೊಂಡು ಅದನ್ನು ತಡೆದು ಅಂತಹ ಒಂದು ಸಂದರ್ಭದಲ್ಲಿ ಅದು ಹೇಗಿರುತ್ತೆ ಅಂತಂದ್ರೆ ಪ್ರಾಣಕ್ಕೆ ತುಂಬಾ ತೊಂದರೆ ಆಗಬಹುದು. ಆ ರೀತಿಯಂತಹ ಒಂದು ಕಾರ್ಯ ಅದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಅಂಥವರನ್ನು ಸಹ ತುಂಬಾ ಜನ ನಾವು ನೋಡಿದ್ದೀವಿ. ಆ ಗೋವಿನ ಮೇಲೆ ಒಂದು ಭಕ್ತಿ, ಒಂದು ಅಭಿಮಾನ, ನಮ್ಮ ಒಂದು ಧರ್ಮದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನದಿಂದ ಇವತ್ತಿನ ದಿವಸ ಎಷ್ಟೋ ಜನ ಗೋ ಸೇವಕರು ಈ ಹಿಂದೂ ಧರ್ಮದಲ್ಲಿ ಅಖಂಡವಾದಂತಹ ನಿಷ್ಠೆ ಇರತಕ್ಕಂತಹ ಸಜ್ಜನರು ಆ ಗೋವುಗಳ ಒಂದು ಸಂರಕ್ಷಣೆಗೋಸ್ಕರ ಅನೇಕ ಸಂದರ್ಭಗಳಲ್ಲಿ ತಮ್ಮ ಪ್ರಾಣವನ್ನು ಸಹ ಪ್ರಾಣಕ್ಕಿಟ್ಟು ಗೋವುಗಳ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ತುಂಬಾ ಜನ ಎಷ್ಟು ಜನರಿಗೆ ಗೊತ್ತಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ನಾವು ಹೇಳಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾವು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂಥ ಒಂದು ಜನ ಇರುವುದರಿಂದ ಇದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನು ಹೇಳ್ತಾ ಇದ್ದೀವಿ. ಯಾಕೆಂತಂದ್ರೆ ಕೆಲವೊಂದ್ಸಲ ಆ ಗೋವುಗಳನ್ನು ಯಾರು ಸಾಗಣೆ ಮಾಡ್ತಿರ್ತಾರೋ ಅವರ ಜೊತೆಗೆ ಅವರಿಂದ ಆ ಗೋವುಗಳನ್ನು ಬಿಡಿಸಿ ತರುವುದು ಅಂತಂದ್ರೆ ಅದು ಸುಲಭವಾದ ವಿಷಯ. ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ನಾವು ಇದನ್ನು ತಗೊಂಡು ಹೋಗ್ತಾ ಇರುವಾಗ ಯಾರು ಬರ್ತಾರೆ, ಇದನ್ನು ಹಿಡಿಯಕ್ಕೆ ಬರ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಅದರಿಂದ ಅವ್ರ ಜೊತೆ ಜಗಳ ಮಾಡಿ ಏನ್ ಬೇಕಾದ್ರೂ ಮಾಡಲಿಕ್ಕೆ ಅವರು ತಯಾರಾಗಿರ್ತಾರೆ. ಹಾಗಾಗಿ ಅಂಥವ್ರ ಜೊತೆಗೆ ಯುದ್ಧವನ್ನೇ ಮಾಡಬೇಕು. ಒಂದು ಯುದ್ಧವನ್ನೇ ಮಾಡಿ ಆ ಗೋವುಗಳನ್ನು ಸಂರಕ್ಷಣೆ ಮಾಡಿ ತರುವಂತಹ ಒಂದು ಕೆಲಸವನ್ನು ಮಾಡುವವರು ಇದ್ದಾರೆ.
ಹಾಗಾಗಿ ಇದು ಎಲ್ಲರಿಗೂ ಸಹ ಗೊತ್ತಾಗಬೇಕು, ಇಂತಹ ಒಂದು ಕಾರ್ಯ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಾಗಬೇಕು. ಮತ್ತೆ ಇನ್ನೊಂದು ವಿಷಯ, ಆ ಗೋವುಗಳನ್ನು ಕಷ್ಟಪಟ್ಟು ಅಲ್ಲಿಂದ ತಂದ ಮೇಲೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇವುಗಳ ಪಾಲನೆ ಹೇಗೆ ಅಂತಹದ್ದನ್ನ ಗೋಶಾಲೆಗಳಿಗೆ, ಈಗ ನಾನು ಹೇಳಿದಂತೆ ಗೋ ರಕ್ಷಣೆ ಪ್ರಧಾನವಾದ ಉದ್ದೇಶವನ್ನಾಗಿ ಇಟ್ಟುಕೊಂಡು ಯಾರು ಗೋಶಾಲೆಗಳನ್ನು ನಡೆಸ್ತಾ ಇದ್ದಾರೋ ಅಂತಹ ಗೋಶಾಲೆಗಳಿಗೆ ಈ ಗೋವುಗಳನ್ನು ತಗೊಂಡು ಹೋಗಿ ಅಲ್ಲಿ ಆ ಗೋವುಗಳನ್ನು ಒಪ್ಪಿಸಿದಾಗ ಆ ಗೋಶಾಲೆಯಲ್ಲಿರ್ತಕ್ಕಂಥವರು ಸಹ ತುಂಬಾ ಒಂದು ಶ್ರದ್ಧೆಯಿಂದ ಆ ಗೋವುಗಳನ್ನು ತಾವು ಸ್ವೀಕರಿಸಿ ತಮ್ಮ ಗೋಶಾಲೆಯಲ್ಲಿ ಇಟ್ಟುಕೊಂಡು ಅದರ ಒಂದು ಸಂರಕ್ಷಣೆ, ಆ ಗೋವುಗಳ ಸಂರಕ್ಷಣೆಯನ್ನು ಸಹ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನು ಅಂತಂದ್ರೆ, ಈಗಾಗಲೇ ಕೆಲವು ವಿಚಾರಗಳನ್ನು ವಿಶ್ವಕರ್ಮರು ಮಾತಾಡ್ತಾ ಹೇಳಿದ್ದಾರೆ. ಏನು ಅಂತಂದ್ರೆ, ಈ ಗೋವುಗಳನ್ನೆಲ್ಲ ಈ ವಾಹನಗಳನ್ನು ಸಾಗಣೆ ಮಾಡ್ತಾ ಇರುವಾಗ ಇನ್ನೊಂದು ಕಡೆ ಬೇರೆ ಕಡೆ ತಗೊಂಡು ಹೋಗ್ತಾ ಇರುವಾಗ ಮತ್ತೆ ಆ ದನಗಳು ತೊಂದರೆ ಮಾಡಬಾರ್ದು, ಆ ದನಗಳು ಗಲಾಟೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅವುಗಳ ಕಾಲುಗಳನ್ನೆಲ್ಲ ಕಡಿದು, ಅದಕ್ಕೆಲ್ಲ ಕಾಲುಗಳನ್ನೆಲ್ಲ ಕಡಿದು ಅದರೊಳಗೆ ಹಾಕಿ ಗಾಡಿಯಲ್ಲಿ ಹಾಕಿ ತಗೊಂಡು ಹೋಗ್ತಾ ಇರುವುದು ಇರುತ್ತೆ. ಅದನ್ನು ನೋಡಿದಾಗ ನೀವು ಕಾಣುತ್ತೆ. ಅಂತಹ ಗೋವುಗಳು ಇವೆ. ನಾವು ಇಲ್ಲೂ ಅನೇಕ ಗೋಶಾಲೆಗಳಲ್ಲೂ ಇವೆ, ನಮ್ಮ ಶೃಂಗೇರಿಯಲ್ಲೂ ನಮ್ಮ ಗೋಶಾಲೆಯಲ್ಲೂ ಅಂತಹ ಗೋವುಗಳಿವೆ. ಅಂತಹ ಗೋವುಗಳನ್ನು ನಾವು ನೋಡಿ ಅದನ್ನು ಹಿಡಿದು ನಮ್ಮ ಗೋಶಾಲೆಯಲ್ಲಿ ತಂದು ಗೋಶಾಲೆಯಲ್ಲಿ ಇಟ್ಕೊಂಡು ಅವುಗಳ ಒಂದು ಪರಿಪಾಲನೆಯನ್ನು ಚೆನ್ನಾಗಿ ಪೋಷಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಂತಹ ಒಂದು ಕಾರ್ಯವೂ ಸಹ ನಡೀತಾ ಇದೆ. ಇದು ಅನೇಕ ಗೋಶಾಲೆಗಳಲ್ಲಿ ನಡೀತಾ ಇದೆ. ಹಾಗಾಗಿ ಈ ಒಂದು ವಿಷಯವನ್ನ ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇಂತಹ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಸಹಕಾರವನ್ನು ಮಾಡಬೇಕು. ನೇರವಾಗಿ ನೀವು ಹೋಗಿ ಆ ಕೆಲಸವನ್ನು ಮಾಡ್ತೀರಾ ಇಲ್ಲ ಅನ್ನೋದು ಬೇರೆ ವಿಷಯ. ಆ ಕೆಲಸವನ್ನು ಎಲ್ಲರೂ ಮಾಡಲಿಕ್ಕಾಗುತ್ತಾ ಇಲ್ಲ, ಅವರವರ ಜವಾಬ್ದಾರಿಗಳು ಅವರ ಕೆಲಸಗಳು ಬೇರೆ ಬೇರೆ ಇರಬಹುದು. ಆದರೆ ಇಂತಹ ಒಂದು ಕಾರ್ಯ ನಡೀತಾ ಇದೆ ಅಂತಂದ್ರೆ ಅದಕ್ಕಾಗಿ ನಮ್ಮಿಂದ ಏನು ಸಾಧ್ಯವಾಗದು. ಖಂಡಿತವಾಗಿಯೂ ಸಹಾಯ ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ, ಶಕ್ತಿಯೂ ಇದ್ದೇ ಇದೆ. ಭಗವಂತ ಮನುಷ್ಯನಿಗೆ ಆ ಒಂದು ಶಕ್ತಿಯನ್ನು ಖಂಡಿತ ಕೊಟ್ಟಿದ್ದಾನೆ. ಇವತ್ತಿನ ದಿವಸ ಸಮಾಜದಲ್ಲಿ ಸಂಪತ್ತಿ ಏನು ಕಡಿಮೆ ಇಲ್ಲ, ಸಂಪತ್ತಿ ಇದ್ದೇ ಇದೆ. ಅವುಗಳಲ್ಲೂ ಗೋವುಗಳ ರಕ್ಷಣೆಗೆ ಬೇಕಾಗಿರುವಂತಹ ಸಂಪತ್ತಿಗಂತೂ ಏನು ಕಡಿಮೆ ಇಲ್ಲ, ಖಂಡಿತವಾಗಿಯೂ ಇದೆ. ಯಾಕೆಂತಂದ್ರೆ ಗೋವುಗಳ ಜೀವನ ಶೈಲಿ ಹಿಂದಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ಒಂದೇ ತರ ಇದೆ. ಮನುಷ್ಯರ ಜೀವನ ಶೈಲಿ ಮಾತ್ರ ಬದಲಾಗಿದೆ. ಹಿಂದಿನ ಕಾಲದಲ್ಲಿ ಮನುಷ್ಯರು ಸಾಧಾರಣವಾದ ಒಂದು ಮನೆಯಲ್ಲಿ ಸಾಧಾರಣವಾದ ವ್ಯವಸ್ಥೆಗಳಲ್ಲಿ ಇರ್ತಾರೆ. ಆದರೆ ಈಗಿನ ಕಾಲದಲ್ಲಾಗಲ್ಲ. ದೊಡ್ಡ ಮನೆ ಇದೆ, ದೊಡ್ಡ ವಾಹನ ವ್ಯವಸ್ಥೆಗಳಿದೆ, ಅದೆಲ್ಲ ಬೆಳೆದಿದೆ. ಇವತ್ತಿನ ದಿವಸ ಒಳ್ಳೆ ಸಂತೋಷ, ಅದೆಲ್ಲ ಬೆಳೆದ್ರೆ ಸಂತೋಷ, ಏನು ತಪ್ಪಿಲ್ಲ. ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಒಂದು ಒಳ್ಳೆ ಸೌಕರ್ಯವಂತವಾದಂತಹ ಜೀವನ ಇದೆ. ಸ್ವಲ್ಪ ಹಣ ಖರ್ಚಾದ್ರೂ ಪರವಾಗಿಲ್ಲ, ಸೌಕರ್ಯವಂತಹ ಒಂದು ಜೀವನವನ್ನು ಎಲ್ಲರೂ ಅನೇಕ ಜನ ನಡೆಸುವವರು ಇದ್ದೇ ಇದ್ದಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರ ಜೀವನ ಅವರಿಗೆ ಇಷ್ಟ, ಅವ್ರಿಗೆ ಅದು ಬೇರೆ ವಿಷಯ. ಆದ್ರೆ ಸಂಪತ್ತಿ ಇದ್ದೇ ಇದೆ ಮನುಷ್ಯನ ಹತ್ರ. ಸಂಪತ್ತಿ ಇಲ್ಲ ಅದರಿಂದ ನಾವೇನ್ ಮಾಡೋದು ಅಂತ ಹಾಗೆ ಹೇಳಿ ಯಾರು ಸಹ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅದು ಹೇಳುವಾಗಿಲ್ಲ. ಸಂಪತ್ತಿ ಅನ್ನೋದು ಸಮಾಜದಲ್ಲಿ ಇದ್ದೇ ಇದೆ. ಅದೇ ನಾನು ಹೇಳಿದಾಗೆ ಯಾರು ಹಿಂದಿಂದ ಗೋವುಗಳನ್ನು ನೋಡ್ಕೊಳ್ತಾ ಇದ್ರು ಅವರ ಹತ್ರ ಈಗ ಸಂಪತ್ತಿ ಇಲ್ಲೇ ಇರ್ಬೋದು, ನೋಡ್ಕೊಳ್ಳುವಂತ ಒಂದು ಸಾಧ್ಯತೆ ಅವರಿಗೆ ಇಲ್ಲೇ ಇರ್ಬೋದು. ಆದರೆ ಸಮಾಜಕ್ಕೆ ಏನಾಗಿದೆ, ಸಮಾಜದಲ್ಲಿ ಅವರ ಸಂಪತ್ತಿ ಅನ್ನೋದು ಇದ್ದೇ ಇದೆ, ಖಂಡಿತವಾಗೂ ಅದು ಇದ್ದೇ ಇದೆ. ಆದ್ದರಿಂದ ಇದನ್ನ ಪ್ರತಿಯೊಬ್ಬರು ಸಹ ತಿಳ್ಕೊಂಡು ಈ ಒಂದು ಕಾರ್ಯಕ್ಕಾಗಿ ಸಹಾಯವನ್ನು ಮಾಡಲೇಬೇಕು. ಪ್ರತಿಯೊಬ್ಬರು ಸಹ ಇದರಲ್ಲಿ ಭಾಗವಹಿಸಬೇಕು. ತದ್ವಾರ ಆ ಒಂದು ಗೋವಿನ ಅನುಗ್ರಹ, ತದ್ವಾರ ಸಮಸ್ತ ದೇವತೆಗಳ ಒಂದು ಅನುಗ್ರಹಕ್ಕೂ ಸಹ ಎಲ್ಲರೂ ಪಾತ್ರರಾಗಬೇಕು ಅನ್ನುವಂಥ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತಾ ಇದ್ದೇವೆ. ಗೋವಿನಲ್ಲಿ ನಮ್ಮ ಶಾಸ್ತ್ರಗಳು ಹೇಳ್ತಾ ಇವೆ, ಗೋವಿನಲ್ಲಿ ಸಮಸ್ತ ದೇವತೆಗಳು ಇವೆ. ಒಂದೊಂದು ಅಂಗದಲ್ಲೂ ಒಂದೊಂದು ದೇವತೆಯನ್ನು ಇದೆ. ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಕಥೆ ಇದೆ. ಮಹಾಭಾರತದಲ್ಲಿ ಇನ್ನೊಂದು ಕಥೆ ಬರುತ್ತೆ. ಆ ಗೋವಿನ ಅಂಗಗಳಲ್ಲಿ ಇರತಕ್ಕಂತಹ ಒಂದು ಗೋವಿನ ಅಂಗಗಳಲ್ಲಿ ಒಂದೊಂದು ಸ್ಥಾನದಲ್ಲಿ ಒಂದೊಂದು ದೇವತೆ ಇದೆ. ಗೋವಿಂದ ಬರುವಂತಹ ಕ್ಷೀರ, ದಧಿ ಇತ್ಯಾದಿಗಳು ಇದೆಲ್ಲವೂ ಸಹ ಪಂಚಗವ್ಯ ಎಂಬುದಾಗಿ ನಾವು ಹೇಳ್ತೀವಿ. ಅತ್ಯಂತ ಪವಿತ್ರವಾದಂತಹದ್ದು ಗೋಮಯ, ಗೋಮೂತ್ರ ಇದೆಲ್ಲ ಅತ್ಯಂತ ಪವಿತ್ರವಾದದ್ದು ಎಂಬುದಾಗಿ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ. ಇಲ್ಲಿ ಒಂದು ಕಥೆ ಇದೆ ಮಹಾಭಾರತದಲ್ಲಿ ಆನುಶಾಸನಿಕ ಪರ್ವ ಅಂತ ಒಂದಿದೆ. ಈ ಆನುಶಾಸನಿಕ ಪರ್ವದಲ್ಲಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ಎಲ್ಲರೂ ವಿಷ್ಣು ಸಹಸ್ರನಾಮವನ್ನು ವರ್ಣನೆ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಅನ್ನೋದು ಮಹಾಭಾರತದ ಆನುಶಾಸನಿಕ ಪರ್ವದಲ್ಲಿ ಬರುತ್ತೆ. ವಿಷ್ಣು ಸಹಸ್ರನಾಮ ಮತ್ತು ಶಿವ ಸಹಸ್ರನಾಮ ಅದೆಲ್ಲ ಮಹಾಭಾರತದ ಆನುಶಾಸನಿಕ ಪರ್ವದಲ್ಲಿ ಬರುತ್ತೆ. ಮತ್ತು ಇನ್ನು ಅನೇಕ ವಿಧವಾದಂತಹ ವಿಚಾರಗಳು, ಉಪಾಸನೆ, ತತ್ವ ಮೊದಲಾದಂತಹ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ಆ ಆನುಶಾಸನಿಕ ಪರ್ವದಲ್ಲಿ ನೋಡಬಹುದಾಗಿದೆ. ಅಲ್ಲಿ ಸುಮಾರು ಒಂದು 10-15 ಅಧ್ಯಾಯಗಳಲ್ಲಿ ಗೋವುಗಳ ಒಂದು ಮಹಾತ್ಮ್ಯದ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಗೋವುಗಳ ಮಹಿಮೆಯನ್ನು, ಗೋ ಸೇವೆಯನ್ನು ಮಾಡುವುದರ ಒಂದು ಫಲ ಏನು, ಗೋ ಸೇವೆಯನ್ನು ಮಾಡುವುದನ್ನು ಎಷ್ಟು ಪುಣ್ಯಪ್ರದವಾದಂತಹ ಕಾರ್ಯ, ಗೋವುಗಳ ಒಂದು ಮಹತ್ವ ಏನು ಇತ್ಯಾದಿ ಅನೇಕ ವಿಚಾರಗಳನ್ನು ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಹೇಳ್ತಾ ಇರುವಾಗ ಅಲ್ಲೊಂದು ಕಥೆ ಬರುತ್ತೆ, ಅಲ್ಲೊಂದು ವಿಚಾರ ಬರುತ್ತೆ. ಏನು ಅಂತಂದ್ರೆ, ಒಂದ್ಸಲ ಮಹಾಲಕ್ಷ್ಮಿ ಅನ್ನೋರು,
ಮಹಾಲಕ್ಷ್ಮಿ ಅಮ್ಮನವರಂದ್ರೆ ಮಹಾಲಕ್ಷ್ಮಿ ಅಮ್ಮನವರಂದ್ರೆ ಸಂಪತ್ತಿ ಅನ್ನೋದು ನಮಗೆ ಸಿಗುತ್ತೆ. ನಮಗೆ ಐಶ್ವರ್ಯ ಸಿಗಬೇಕು ಅಂತಂದ್ರೆ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಬೇಕೇ ಬೇಕು. ಆ ಅನುಗ್ರಹ ಇಲ್ಲ ಅಂತಂದ್ರೆ ನಮಗೆ ಐಶ್ವರ್ಯ ಅನ್ನೋದು ಸಿಕ್ಕೋದಿಲ್ಲ. ಅದರಿಂದ ಆ ಸಂಪತ್ತಿಗೆ ದೇವತೆ ಮಹಾಲಕ್ಷ್ಮಿ. ಒಂದ್ಸಲ ಏನಾಗುತ್ತೆ ಅಂತಂದ್ರೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ ಈ ಗೋವುಗಳಲ್ಲಿ ಒಂದೊಂದು ಅಂಗದಲ್ಲೂ ಒಬ್ಬೊಬ್ಬ ದೇವತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ದೇವತೆಗಳು ಒಂದೊಂದು ಅಂಗದಲ್ಲಿದ್ದಾರೆ, ನನಗೆ ಅಲ್ಲಿಂದ ಸ್ಥಾನ ಇಲ್ಲಲ್ವಾ ಅಂತ ಹೇಳಿ ಅಮ್ಮನವ್ರಿಗೆ ಅನಿಸ್ತು. ಹಾಗಾಗಿ ಅಮ್ಮನವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಗೋವುಗಳೆಲ್ಲ ಕೂತಿರುವಂತಹ ಒಂದು ಜಾಗಕ್ಕೆ ಅಮ್ಮನವರು ಅಲ್ಲಿಗೆ ಹೋಗ್ತಾರೆ. ಮಹಾಲಕ್ಷ್ಮಿ ದೇವಿ ಹೋಗಿದಾಗ ಅಮ್ಮನವರ ಅವರ ಅದ್ಭುತವಾದಂತಹ ರೂಪವನ್ನು, ಅತ್ಯಂತ ಅದ್ಭುತವಾದಂತಹ ಸೌಂದರ್ಯಯುಕ್ತವಾದಂತಹ ರೂಪವನ್ನು ನೋಡಿ ಆ ಗೋವುಗಳಿಗೆಲ್ಲ ಆಶ್ಚರ್ಯ ಆಗುತ್ತೆ. ಆ ಗೋವುಗಳೆಲ್ಲ ಅಮ್ಮನವರಲ್ಲಿ ಬಂದ ತಕ್ಷಣ ಎಲ್ಲ ಗೋವುಗಳು ಅಮ್ಮನವರನ್ನೇ ಹಾಗೆ ಒಂಥರ ಸ್ತಬ್ಧವಾಗಿದ್ದು ಅಮ್ಮನವರನ್ನೇ ನೋಡ್ತಾ ಇರ್ತವೆ. ಆ ಗೋವುಗಳೆಲ್ಲ ನೋಡಿ ಸ್ವಲ್ಪ ಹೊತ್ತು ನೋಡಿದ ಮೇಲೆ ಒಂದು ಗೋವು ಕೇಳುತ್ತೆ ಅಮ್ಮನವರು, ಯಾರಮ್ಮ ನೀವು ಏನು ಇಲ್ಲಿಗೆ ಬಂದಿದ್ದು? ನಿನ್ನ ಒಂದು ಸ್ವರೂಪವನ್ನು ನೋಡಿದ್ರೆ ಅತ್ಯಂತ ದಿವ್ಯವಾದಂತಹ ಒಂದು ಸ್ವರೂಪ, ಸಾಧಾರಣವಾದಂತಹ ಸ್ತ್ರೀ ಸ್ವರೂಪ ಅಲ್ಲ, ಇದು ಒಂದು ದೇವತಾ ಸ್ವರೂಪವಾಗಿದೆ ಎಂದು ನಿನ್ನ ನೋಡಿದ್ರೆ ನಮಗೆ ಮನಸ್ಸಿಗೆ ನಮ್ಮ ಕಣ್ಣಿಗೆಲ್ಲ ತುಂಬಾ ಆಹ್ಲಾದ ಆಗ್ತಾ ಇದೆ. ಇಷ್ಟು ಅದ್ಭುತವಾದಂತಹ ಸ್ವರೂಪದಲ್ಲಿ ನೀನು ಇಲ್ಲಿಗೆ ಬಂದವಳು, ನೀನು ಯಾರು, ಯಾಕೆ ಇಲ್ಲಿಗೆ ಬಂದಿದ್ದು, ಏನು ವಿಷಯ ಅಂತ ಕೇಳ್ತಾರೆ. ಆ ದನ ಕೇಳಿದಾಗ ಅಮ್ಮನವರು ಹೇಳ್ತಾರೆ, ನಾನು ಮಹಾಲಕ್ಷ್ಮಿ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಐಶ್ವರ್ಯವನ್ನು ಕೊಡುವುದು ನಾನೇ. ನನ್ನ ಅನುಗ್ರಹ ಇದ್ದರೆ ಮಾತ್ರ ಯಾರಾದರೂ ಐಶ್ವರ್ಯಶಾಲಿಗಳಾಗುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇಡೀ ಜಗತ್ತಿನಲ್ಲಿ ಸಂಪತ್ತನ್ನು ಕೊಟ್ಟಿರುವುದೇ ನಾನು, ಅಂತಹ ಲಕ್ಷ್ಮೀದೇವಿ ಇವತ್ತಿಗೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಆಗ ಆ ದನಗಳೆಲ್ಲ, ಆ ಗೋವುಗಳೆಲ್ಲ ಹೇಳ್ತಾರೆ, ಓ ನೀನು ಲಕ್ಷ್ಮೀದೇವಿ ಅಂದ್ರೆ ನೀನೇನಾ? ನಾವು ಕೇಳಿದಂತೂ ಅವರು ಲಕ್ಷ್ಮೀದೇವಿ ಬಗ್ಗೆ ಕೇಳಿದ್ವಿ ಅಂತ, ಲಕ್ಷ್ಮೀ ಅಂದ್ರೆ ನೀನೇನಾ? ಸರಿ, ತುಂಬಾ ಸಂತೋಷ. ಏನು ಇಲ್ಲಿಗೆ ಬಂದಿದ್ದು, ನಮ್ಮ ಹತ್ರಕ್ಕೆ ಬಂದಿದ್ದಕ್ಕೆ ಏನು ಕಾರಣ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀದೇವಿ ಮಾತನ್ನು ಹೇಳ್ತಾರೆ, ಏನು ಅಂತಂದ್ರೆ, ನಾನು ಕೇಳಿದ್ದೀನಿ ನಿಮ್ಮಲ್ಲೆಲ್ಲ ಒಂದೊಂದು ದೇವತೆಗೂ ಒಂದೊಂದು ಸ್ಥಾನ ಇದೆ ಅಂತ ಕೇಳಿದ್ದೀನಿ. ನನಗೆ ನೀವೇನು ಸ್ಥಾನವನ್ನೇ ಕೊಟ್ಟಿಲ್ಲಲ್ವ, ಅದರಿಂದ ನನಗೂ ನೀವೊಂದು ಸ್ಥಾನವನ್ನು ಕೊಡಿ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಎಂಬುದಾಗಿ ಲಕ್ಷ್ಮೀದೇವಿ ಹೇಳಿದರು. ಆಗ ಆ ದನಗಳೆಲ್ಲ ಹೇಳಿದ್ದು, ಒಳ್ಳೆಯದು, ನೀನು ತುಂಬ ಇಡೀ ಜಗತ್ತಿನ ಸಂಪತ್ತಿಗೆ ಕಾರಣ ನೀನು, ಅದೆಲ್ಲ ಹೌದು. ಆದರೆ ನಾವು ನಿನ್ನ ಬಗ್ಗೆ ಕೇಳಿದ್ದೇನು ಅಂತಂದ್ರೆ ನೀನು ತುಂಬಾ ಚಂಚಲ ಸ್ವಭಾವದವಳು ಅಂತ ನಾವು ಕೇಳಿದ್ದು. ಅಂದ್ರೆ ಏನು, ಒಂದೇ ಕಡೆ ತುಂಬಾ ಸಮಯ ಇರುವುದಿಲ್ಲ. ಅಂದ್ರೆ ಐಶ್ವರ್ಯ ಅಂದ್ರೆ ಒಂದೇ ಕಡೆ ತುಂಬಾ ಸಮಯ ಇರಲ್ಲ ಅಂತಂದ್ರೆ ಐಶ್ವರ್ಯ ಅನ್ನುವುದು ಸ್ಥಿರವಾದದ್ದಲ್ಲ ಅಂತ ಅದರ ಅಭಿಪ್ರಾಯ. ಐಶ್ವರ್ಯ ಅಂದ್ರೆ ಅದು ಮಹಾಲಕ್ಷ್ಮಿ ಸ್ಥಿರವಾಗಿ ಒಂದು ಕಡೆ ಇರುವುದಿಲ್ಲ. ಒಂದ್ಸಲ ಐಶ್ವರ್ಯ ಇರುತ್ತೆ, ಒಂದ್ಸಲ ಇರಲ್ಲ, ಒಂದ್ಸಲ ಬರುತ್ತೆ ಹೋಗುತ್ತೆ, ಹೀಗೆಲ್ಲ ಆಗ್ತಾ ಇರುತ್ತೆ. ಆದ್ರಿಂದ ನೀವು ಯಾವಾಗಲೂ ಒಂದೇ ಕಡೆಗೆ ಸ್ಥಿರವಾಗಿ ಇರಲ್ಲ ಅಂತ ನಾವು ಕೇಳಿದ್ದೀವಿ ನಿಮ್ಮ ಬಗ್ಗೆ. ಈಗ ನಾವು ನಿನಗೆ ಸ್ಥಾನವನ್ನು ಕೊಟ್ಟರೆ ಆಗ ನಿನ್ನಲ್ಲಿ ಸ್ಥಿರವಾಗಿರ್ತೀಯ ಇಲ್ಲ, ಯಾಕಂದ್ರೆ ಬೇರೆ ಕಡೆ ಎಲ್ಲ ಕಡೆ ನೀನು ಐಶ್ವರ್ಯವಾಗಿ ಎಲ್ಲಿರುತ್ತೆ ಅಲ್ಲೇನು ಸ್ಥಿರವಾಗಿರುವುದಿಲ್ಲ, ಸ್ವಲ್ಪ ಕಾಲ ಇರ್ತೀಯ, ಆಮೇಲೆ ಇರುವುದಿಲ್ಲ. ಇವತ್ತಿದ್ದ ಐಶ್ವರ್ಯ ನಾಳೆ ಇರಲ್ಲ, ಇವತ್ತು ಚೆನ್ನಾಗಿರುತ್ತೆ, ನಾಳೆ ಕಡಿಮೆ ಆಗೋಗುತ್ತೆ. ಆದ್ರಿಂದ ಈ ತರ ಆಗುತ್ತೆ ಅಂತ ನಾವು ಕೇಳಿದ್ದೀವಿ. ಆದ್ರಿಂದ ನಾವು ನಿನಗೆ ಜಾಗವನ್ನು ಕೊಟ್ಟರೆ ನೀನು ಸ್ಥಿರವಾಗಿರ್ತೀಯ ಅಂತ ಕೇಳ್ತಾರೆ. ಇರುವುದಿಲ್ಲಲ್ವಾ, ಆದ್ರಿಂದ ನಾವು ಹೇಗೆ ಜಾಗವನ್ನು ಕೊಡುವುದು ಅಂತ ಆ ಗೋವುಗಳು ಕೇಳಿದ್ವಿ. ಆಗ ಲಕ್ಷ್ಮಿ ಒಂದು ಮಾತನ್ನು ಹೇಳ್ತಾರೆ, ಬೇರೆ ಕಡೆ ಐಶ್ವರ್ಯದ ರೂಪದಲ್ಲಿ ಸ್ಥಿರವಾಗಿರುವುದು ಅನ್ನೋದು ಬೇರೆ ವಿಷಯ, ಅಲ್ಲೇ ಸ್ಥಿರವಾಗಿರ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಅದು ಅವರವರ ಕರ್ಮಫಲ. ಅವರ ಕರ್ಮಫಲ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಾನಲ್ಲಿ ಇರ್ತೀನಿ. ಅವರ ಕರ್ಮಫಲ ಮುಗಿದೋಯ್ತು ಅಂತಂದ್ರೆ ಮತ್ತೆ ತಕ್ಷಣ ನಾನೆಲ್ಲ ಹೊರಡ್ಬಿಡ್ತೀನಿ. ಯಾಕೆಂತಂದ್ರೆ ಅದು ನನ್ನ ದೋಷ ಅಲ್ಲ, ಆ ಕರ್ಮಗಳನ್ನು ಯಾರು ಮಾಡಿರ್ತಾರೋ ಅವರ ದೋಷ. ಅವರು ಸ್ಥಿರವಾದಂತಹ ಒಂದು ಐಶ್ವರ್ಯವನ್ನು ಪಡೆಯಲಿಕ್ಕೆ ಯಾವ ಕರ್ಮವನ್ನು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗಿತ್ತೋ ಆ ಕೆಲಸಗಳನ್ನು ಅವ್ರು ಮಾಡಿದ್ದಾದ್ರೆ ನಾನು ಅವ್ರ ಹತ್ರ ಸ್ಥಿರವಾಗಿರ್ತಿದ್ದೆ. ಆದರೆ ಅವರು ಸ್ವಲ್ಪ ಕಾಲ ಐಶ್ವರ್ಯಕ್ಕೆ ಬೇಕಾಗಲಿಕ್ಕೆ ಎಷ್ಟು ಪುಣ್ಯವನ್ನು ಮಾಡಿರಬೇಕೋ ಅಷ್ಟು ಪುಣ್ಯವನ್ನು ಮಾಡ್ಕೊಂಡಿದ್ದಾರೆ. ಆ ಪುಣ್ಯ ಇರೋ ತನಕ ನಾನು ನನ್ನ ಜೊತೆಗೆ ಇರ್ತೀನಿ. ನಾನು ಮುಗಿದಾಯ್ತು ಅಂದರೆ ನಾನು ಖಾಲಿಯಾಗಿ ಅಲ್ಲಿಂದ ಜಾಗವನ್ನು ಬಿಟ್ಟು ಹೋಗ್ತೀನಿ ಅಷ್ಟೇ ಹೊರತು ಇದು ನನ್ನ ಸ್ವಭಾವ ಅಲ್ಲ, ಅವರವರ ಕರ್ಮಕ್ಕೆ ತಕ್ಕಂತೆ ಹೀಗಾಗುತ್ತೆ ಅಂತ ಅಮ್ಮನವರು ಹೇಳಿದೆ. ಆದ್ದರಿಂದ ನನಗೆ ಒಂದು ಸ್ಥಾನವನ್ನು ಕೊಡಬೇಕು ಅಂತ ಹೇಳಿದಾಗ ಪುನಃ ಆ ಗೋವುಗಳೆಲ್ಲ ಮಾತಾಡ್ಕೊಂಡಿದ್ದು ಪರಸ್ಪರ, ಏನ್ ಮಾಡುವುದು, ಎಲ್ಲಿ ಸ್ಥಾನವನ್ನು ಕೊಡುವುದು, ಏನ್ ಮಾಡುವುದು. ಯಾಕಂದ್ರೆ ಎಲ್ಲ ಅಂಗಗಳೆಲ್ಲ ಒಂದೊಂದು ದೇವತೆಗಳ ಸ್ಥಾನವನ್ನು ಕೊಟ್ಟಾಗಿದೆ, ಈಗ ಏನ್ ಮಾಡುವುದು ಅಂತ ಕೇಳಿದಾಗ ಕೊನೆಗೆಲ್ಲ ಯೋಚನೆ ಮಾಡಿ ಹೇಳಿದ್ರು ಆ ದನಗಳು. ಏನು ಅಂತಂದ್ರೆ, ನೋಡಿ ಎಲ್ಲ ಒಂದೊಂದು ಅಂಗದಲ್ಲ ಒಂದೊಂದು ದೇವತೆಗೆ ನಾವು ಸ್ಥಾನ ಕೊಟ್ಟಾಗಿದೆ. ಇನ್ನು ಉಳಿದಿರುವುದು ಅಂತಂದ್ರೆ ನಮ್ಮ ಈ ಗೋಮಯದಲ್ಲಿ ಒಂದು ಗೋಮಯ, ಈ ಗೋಮೂತ್ರ, ಇದರಲ್ಲಿ ಸ್ಥಾನ ಇದೆ, ಬೇಕಾದ್ರೆ ನೀನು ಅಲ್ಲಿರಬಹುದು ಅಂತ ಹೇಳ್ತಾರೆ. ಆಗ ಅಮ್ಮನವ್ರು ಹೇಳ್ತಾರೆ, ಆಯಿತು, ನಾನು ಆ ಗೋಮಯದಲ್ಲಿ ಇರ್ತೀನಿ, ಆ ಒಂದು ಸ್ಥಾನದಲ್ಲಿ ನಾನು ಅಲ್ಲೇ ಇರ್ತೀನಿ ಎಂಬುದಾಗಿ ಅಮ್ಮನವರು ಹೇಳಿದರು. ಹೇಳಿ ಆ ಗೋಮಯದಲ್ಲಿ ತನ್ನ ಒಂದು
ತನ್ನ ಒಂದು ವಿಭೂತಿ ಅಮ್ಮನವರಲ್ಲಿ ಇರುವುದು ಅಂತಂದ್ರೆ ಏನರ್ಥ, ಅಮ್ಮನವರ ಒಂದು ವಿಭೂತಿಯನ್ನು ಆ ಒಂದು ಸ್ಥಾನದಲ್ಲಿ ಗೋಮಯದಲ್ಲಿ ಇಟ್ಟಿದ್ದಾರೆ. ಅಮ್ಮನವರ ಒಂದು ಶಕ್ತಿ, ಒಂದು ಕಲೆ ಇದೆ ಅಂತಂದ್ರೆ ಅದರ ಅರ್ಥ ಅಮ್ಮನವರ ಕೂರುವುದು ಅಂತ ಅರ್ಥ ಅಲ್ಲ. ಅದರ ಅರ್ಥ ಏನು ಅಂತಂದ್ರೆ ಅಮ್ಮನವರ ಒಂದು ವಿಭೂತಿ, ಅಮ್ಮನವರ ಒಂದು ಮಹಿಮೆ, ಅಮ್ಮನವರ ಒಂದು ಕಲೆಯನ್ನ ಅದರಲ್ಲಿ ಆ ಗೋಮಯದಲ್ಲಿ ಅಮ್ಮನವರು ಇಟ್ಟಿದ್ದಾಳೆ. ಹಾಗಾಗಿಯೇ ಆ ಗೋಮಯ ಅನ್ನೋದು ಅಷ್ಟು ಪವಿತ್ರವಾದಂತಹದ್ದು. ಹಾಗಾಗಿ ನಮ್ಮ ಮನೆಗಳಲ್ಲಿ ಅಂಗಳದಲ್ಲಿ ಎಲ್ಲ ಕಡೆ ಸಹ ಗೋಮಯವನ್ನು ಹಾಕಿ ಅದನ್ನು ಆ ಒಂದು ಪ್ರಾಂತವನ್ನು ಶುದ್ಧಿ ಮಾಡುವುದು ಇತ್ಯಾದಿ ಒಂದು ಸಂಪ್ರದಾಯವನ್ನು ಹಿಂದಿನ ಕಾಲದಿಂದಲೂ ಸಹ ಬಂದಿದೆ. ಹೀಗಾಗಿ ನಾವು ಅಲ್ಲಿ ಗೋಪೂಜೆಯನ್ನು ಮಾಡ್ತಾ ಇರುವಾಗ ಒಂದು ಪ್ರತಿಮೆಯನ್ನು ನೋಡಿದ್ದೀವಿ. ಗೋಮಯದಲ್ಲಿ ಗಣಪತಿಯನ್ನು ಮಾಡಿದಂತಹ ಒಂದು ಪ್ರತಿಮೆಯನ್ನು ನಾವು ಅಲ್ಲಿ ನೋಡಿದ್ದೀವಿ. ಯಾಕೆಂದ್ರೆ ಅದು ಆ ಗೋಮಯ ಅನ್ನೋದು ಲಕ್ಷ್ಮಿಯ ಒಂದು ಸ್ಥಾನವಾದ್ದರಿಂದ ಅದನ್ನು ಮಾಡಿ ಇಟ್ಕೊಳ್ಳುವುದು ಅಂತಂದ್ರೆ ಅದೊಂದು ಮಂಗಳಕ್ಕೆ ಸೂಚಕ ಅನ್ನುವಂತಹ ಒಂದು. ಮತ್ತೆ ಇನ್ನು ಈಗಿನ ಕಾಲದಲ್ಲಿ ಅನೇಕ ಕಡೆ ಗೋಮಯದಲ್ಲಿ ಹಣತೆಗಳನ್ನು ಮಾಡುವುದಿದೆ, ಅದರೊಳಗೆ ದೀಪವನ್ನು ಬೆಳಗಿಸುವುದಿದೆ. ಇನ್ನು ಹೋಮಕ್ಕಾಗಿ ಗೋಮಯದಲ್ಲಿ ಮಾಡಿರ್ತಕ್ಕಂಥ ಅಗ್ನಿಹೋತ್ರಕ್ಕಾಗಿ, ಹೋಮಕ್ಕಾಗಿ, ಇದೆಲ್ಲದಕ್ಕಾಗಿಯೂ ಸಹ ವಿನಿಯೋಗ ಮಾಡುವುದಿದೆ. ಯಾಕೆಂತಂದ್ರೆ ಅದು ಮಂಗಳ ಸ್ವರೂಪ. ಮತ್ತೆ ಆ ಗೋಮಯದಲ್ಲೇ ವಿಭೂತಿಯನ್ನು ತಯಾರು ಮಾಡಿ, ಭಸ್ಮವನ್ನು ತಯಾರು ಮಾಡಿ ಅದನ್ನು ಧಾರಣೆ ಮಾಡುವಂತಹದ್ದು ಅನ್ನೋದು ಸಹ ಪರಂಪರೆಯಾಗಿ ಬಂದಿದೆ. ಆದ್ರಿಂದ ಇದು ಆ ಗೋವಿನ ಒಂದು ಮಹಾತ್ಮದ ಬಗ್ಗೆ, ಗೋವಿನಲ್ಲಿರ್ತಕ್ಕಂತಹ ಸಮಸ್ತ ದೇವತಾ ಸಾನ್ನಿಧ್ಯ, ಗೋವಿನಲ್ಲಿ ಮತ್ತು ಪಂಚಗವ್ಯದಲ್ಲಿ ಅಮ್ಮನ ಆ ಭಗವಂತನ ಒಂದು ಸಾನ್ನಿಧ್ಯ ಅನ್ನೋದು ಅದರೊಳಗಿರುತ್ತೆ. ಹಾಗಾಗಿ ಇದೆಲ್ಲವೂ ಸಹ ಅತ್ಯಂತ ಪವಿತ್ರವಾದದ್ದು ಎಂಬುದಾಗಿ ಶಾಸ್ತ್ರಗಳು ನಮಗೆ ಹೇಳ್ತಾ ಇವೆ. ಆದ್ದರಿಂದ ಇಷ್ಟು ಎಲ್ಲ ರೀತಿಯಲ್ಲೂ ಸಹ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆ ಒಂದು ಗೋವುಗಳ ಒಂದು ಸಂರಕ್ಷಣೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಆ ಗೋವಿನ ಒಂದು ಸಂರಕ್ಷಣೆಯನ್ನು ಮಾಡಿ ತದ್ವಾರ ಆ ಭಗವದ್ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ನಾವು ಪುರಾಣಾದಿಗಳನ್ನು, ಇತಿಹಾಸಗಳನ್ನೆಲ್ಲ ನೋಡಿದರೆ ಎಷ್ಟೋ ಜನ ಗೋಸೇವೆಯನ್ನು ಮಾಡಿದವರಾಗಿದ್ದಾರೆ, ಗೋವುಗಳ ಸಂರಕ್ಷಣೆಯನ್ನು ಮಾಡಿ ವಿಶೇಷವಾಗಿ ಪುಣ್ಯಶಾಲಿಗಳಾಗಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯ ಅನ್ನೋದು ಅತ್ಯಂತ ಅವಶ್ಯಕವಾಗಿ ನಡೀಬೇಕಾದ್ದು. ಅಂತಹ ಒಂದು ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಇವತ್ತು ಈ ಗೋವರ್ಧನ ಟ್ರಸ್ಟ್ ಅನ್ನೋದು ಪ್ರಾರಂಭವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅಂದರೆ ಆ ಗೋವುಗಳ ಒಂದು ಸಂರಕ್ಷಣೆ, ಒಂದು ಸಂವರ್ಧನೆ, ಈ ಕಾರ್ಯದಲ್ಲಿ ಇವತ್ತು ಪ್ರಾರಂಭವಾಗಿರ್ತಕ್ಕಂತಹ ಈ ಗೋವರ್ಧನ ಟ್ರಸ್ಟ್ನಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ಆದ್ದರಿಂದ ಇದರಿಂದ ಮುಂದೆ ವಿಶೇಷವಾಗಿ ಗೋ ಸಂರಕ್ಷಣಾ ಕಾರ್ಯ ಅನ್ನೋದು ಉತ್ತಮವಾಗಿ ನಡೆಯುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಇದರಲ್ಲಿ ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂದರೆ ಏನು, ಎಲ್ಲರೂ ಸಹ ಇದಕ್ಕಾಗಿ ಗೋವುಗಳ ಒಂದು ಸಂರಕ್ಷಣೆಗಾಗಿ ತಿಂಗಳಿಗೆ ಒಂದು 100 ರೂಪಾಯಿಯನ್ನು ಇದಕ್ಕಾಗಿ ಕೊಡಬೇಕು ಎಂಬುದಾಗಿ ಒಂದು ನಿಯಮವನ್ನು ಮಾಡಿ, ಒಂದು ವ್ಯವಸ್ಥೆಯನ್ನು ಮಾಡಿ, ಈ ರೀತಿಯಾಗಿ ಬಂದಿರತಕ್ಕಂತಹ ಒಂದು ಆ ಧನವನ್ನೆಲ್ಲವನ್ನೂ ಸಹ ಗೋವುಗಳ ಒಂದು ರಕ್ಷಣೆಗಾಗಿ ವಿನಿಯೋಗ ಮಾಡುವುದು ಅನ್ನುವಂತಹ ಒಂದು ಕಾರ್ಯವನ್ನು ಈಗ ಸಂಕಲ್ಪ ಮಾಡಿರುವುದು, ಈ ಒಂದು ವ್ಯವಸ್ಥೆಯನ್ನು ಮಾಡಿರುವುದು ಸಹ ಅತ್ಯಂತ ಉತ್ತಮವಾದಂತಹ ವ್ಯವಸ್ಥೆಯಾಗಿದೆ. ಯಾಕೆಂದರೆ ಇದರಿಂದ ಇದು ಎಲ್ಲರಿಗೂ ಸಾಧ್ಯವಾಗುವಂತಹ ಒಂದು ವ್ಯವಸ್ಥೆ ಇದೆ. ಅಸಾಧ್ಯ, ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತಿಗೆ ಏನು ಅವಕಾಶ ಇಲ್ಲ. ಆದ್ದರಿಂದ ಇದು ತುಂಬ ಸುಲಭವಾಗಿ ಮಾಡುವಂತಹ ಒಂದು ಕಾರ್ಯ, ತುಂಬ ಸುಲಭವಾದಂತಹ ಒಂದು ಕಾರ್ಯ. ಆದರೆ ಇದರಿಂದ ಉಂಟಾಗುವಂತಹ ಒಂದು ನಡೆಯುವಂತಹ ಒಂದು ಫಲ ಏನಿದೆಯೋ ಅದು ಮಾತ್ರ ಅತ್ಯಂತ ಉತ್ಕೃಷ್ಟವಾದಂತಹ. ಹಾಗಾಗಿ ಇಂತಹ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವನ್ನು ವಹಿಸಬೇಕು ಮತ್ತು ಟ್ರಸ್ಟಿನವರು ಎಲ್ಲರೂ ಸಹ ಆ ಒಂದು ಹಣವನ್ನು ಸಂಗ್ರಹ ಮಾಡಿ ಅದನ್ನು ವ್ಯವಸ್ಥಿತವಾಗಿ, ವಿಶೇಷವಾಗಿ ಗೋಶಾಲೆಗಳಿಗಾಗಿ ಗೋವುಗಳ ಸಂರಕ್ಷಣೆಗಾಗಿ ವಿಶೇಷವಾಗಿ ವಿನಿಯೋಗವನ್ನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಹೇಳಿದಂತೆ ಸಂಪೂರ್ಣವಾಗಿ ಈ ಗೋಹತ್ಯೆಗಳೆಲ್ಲವೂ ಸಹ ನಮ್ಮ ದೇಶದಲ್ಲಿ ನಿಲ್ಲಬೇಕು. ಅದರೊಳಗೂ ವಿಶೇಷವಾಗಿ ಇನ್ನೊಂದೇನು ಅಂತಂದರೆ, ನಮ್ಮ ದೇಶದ ಒಂದು ಗೋವಿನ ಸಂತತಿ ಏನಿದೆಯೋ ಅದು ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಒಂದು ವಿಶಿಷ್ಟವಾದಂತಹ ಗೋ ಸಂತತಿ ಇದೆ. ಇಲ್ಲಿಯ ಈ ದೇಶದ ಮೂಲಭೂತವಾಗಿರತಕ್ಕಂತಹ ಅವುಗಳೆಲ್ಲ ಅನೇಕ ಪ್ರಭೇದಗಳಿವೆ. ಆ ಗೋವುಗಳ ಒಂದು ಸಂರಕ್ಷಣೆ ಅನ್ನೋದು ವಿಶೇಷವಾಗಿ ಅದನ್ನು ಸಂರಕ್ಷಣೆ ಮಾಡುವುದರಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಅವಧಾನವನ್ನು ಸಹ ಕೊಡಬೇಕು. ಒಂದೊಂದು ಪ್ರಾಂತದಲ್ಲೂ, ನಮ್ಮ ದೇಶದ ಒಂದೊಂದು ಪ್ರಾಂತದಲ್ಲೂ ಒಂದೊಂದು ರೀತಿಯಂತಹ ಗೋವಿನ ಸಂತತಿಯನ್ನು ನಾವು ನೋಡ್ತೀವಿ. ಒಂದೊಂದು ಮಣ್ಣಾಳಿ ಹೋದರೆ ಅಲ್ಲಿ ಒಂದು ರೀತಿ ಅಂತ, ಬೇರೆ ವೈಶ್ವಿಕ ಪ್ರಾಂತ್ಯಕ್ಕೆ ಹೋದರೆ ಅಲ್ಲಿ ಒಂದು ರೀತಿ ಆಗ್ತದೆ. ಹೀಗೆ ಒಂದೊಂದು ಆಂತರಕ್ಕೆ ಹೋದರೆ ಅಲ್ಲಿ ಒಂದಿಷ್ಟು ಆಯಾ ಪ್ರಾಂತದಿಂದಲೇ ಆ ಗೋವಿಗೆ ಒಂದು ಹೆಸರಿರುತ್ತೆ. ಆ ರೀತಿಯಾಗಿ ಅನೇಕ ಗೋವುಗಳ ಸಂತತಿ ಇದೆ. ಆಯಾ ಪ್ರಾಂತ, ಯಾವ ಪ್ರಾಂತ್ಯದಲ್ಲಿ ಆ ಗೋವು ಪ್ರಸಿದ್ಧವಾಗಿದೆಯೋ ಅದರಿಂದಲೇ ಆ ಗೋವು ಒಂದು ಹೆಸರು ಸಹ ಇರುತ್ತೆ. ಈ ರೀತಿಯಾಗಿ ಅನೇಕ ಪ್ರಭೇದಗಳಿವೆ. ಎಲ್ಲರೂ ಸಹ ಪರಂಪರೆಯಾಗಿ ಹಿಂದಿನಿಂದಲೂ ಸಹ ಈ ಒಂದು ದೇಶದ
ಗೋವುಗಳಾಗಿವೆ. ಅದರಿಂದ ಅಂತಹ ಗೋವುಗಳ ಒಂದು ಸಂರಕ್ಷಣೆ ಬಗ್ಗೆ ಎಲ್ಲರೂ ಸಹ ಜಾಗೃತರಾಗಬೇಕು. ಈ ಒಂದು ಧರ್ಮವನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡಿಕೊಳ್ಳಬೇಕು. ಮುಂದೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಧರ್ಮ ಜಾಗೃತಿ ಅನ್ನೋದು ಹೆಚ್ಚಿನ ರೀತಿಯಲ್ಲಿ ಆಗಲಿ, ತದ್ವಾರ ಇನ್ನಷ್ಟು ಧಾರ್ಮಿಕವಾದಂತಹ ಕಾರ್ಯಗಳು ವಿಶೇಷವಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಎಲ್ಲರೂ ಸಹ, ಯಾಕೆಂದರೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಈಗಿನ ಕಾಲದಲ್ಲಿ ನಮ್ಮ ಜನರು ಯಾರಿದ್ದಾರೋ ಅವರಿಗೆ, ಅಂದರೆ ನಮ್ಮ ಹಿಂದೂಗಳು, ಈ ಸನಾತನ ಧರ್ಮದ ಅನುಯಾಯಿಗಳು ಯಾರಿದ್ದಾರೋ ಅವರಿಗೆ ಈ ಧರ್ಮದ ಬಗ್ಗೆ ಗೊತ್ತಿಲ್ಲ ಸರಿಯಾಗಿ. ಅವರಿಗೆ ಈ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇದೆ. ಏನೋ ಸಾಮಾನ್ಯವಾದ ತಿಳುವಳಿಕೆ ಇದೆ, ಏನೋ ಧರ್ಮ, ದೇವರು, ಗುರುಗಳು, ಏನೋ ಉಪದೇಶ, ಅದು ಉಪಾಸನೆ, ಅದು ಏನೋ ಒಂದಿಷ್ಟು ಗೊತ್ತಿದೆ. ಆದರೆ ಆ ತಿಳುವಳಿಕೆ ಅಷ್ಟು ದೃಢವಾಗಿ ಸಾಕಾಗ್ತಾ ಇಲ್ಲ. ಅದು ಆ ತಿಳುವಳಿಕೆ ಹೇಗಿದೆ ಅಂತಂದರೆ, ಯಾರು ಬೇಕಾದರೂ ಬಂದು ಅದನ್ನು ಅಳವಡಿಸ್ಬೋದು, ಯಾರು ಬೇಕಾದರೂ ಬಂದು ಆ ತಿಳುವಳಿಕೆಯನ್ನು ಹಾಳು ಮಾಡಿ ಭ್ರಮೆಯನ್ನು ಮಾಡ್ಬೋದು. ಆ ರೀತಿಯಂಥ ತಿಳುವಳಿಕೆ ಇದೆ. ಆದರೆ ಹಾಗಿರಬಾರ್ದು, ಹಾಗೆ ದುರ್ಬಲವಾಗಿರಬಾರ್ದು. ವಿಶೇಷವಾಗಿ ಬಲವಾಗಬೇಕು. ಅವನು ದೃಢವಾದಂತಹ ತಿಳುವಳಿಕೆಯನ್ನು ತಂದುಕೊಳ್ಬೇಕು, ದೃಢವಾದಂತಹ ನಿಷ್ಠೆಯನ್ನು ತಂದುಕೊಳ್ಬೇಕು. ಆ ಧರ್ಮದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ದೃಢವಾದಂತಹ ಒಂದು ನಿಷ್ಠೆಯನ್ನು ಪ್ರತಿಯೊಬ್ಬರು ಸಹ ತಂದುಕೊಳ್ಬೇಕು. 100 ಜನ 100 ಥರ ಏನು ಬೇಕಾದರೂ ಹೇಳಿ, ಈ ಧರ್ಮದಿಂದ ನಾವು ವಿಚಲಿತರಾಗಬಾರದು. ಈ ಒಂದು ವಿಷಯ, ಅಂತಹ ಒಂದು ದಾರ್ಢ್ಯವನ್ನು ಪ್ರತಿಯೊಬ್ಬರು ಸಹ ಧರ್ಮದ ವಿಷಯದಲ್ಲಿ ತಂದುಕೊಳ್ಳಲೇಬೇಕು. ನಾವು ತಂದುಕೊಳ್ಬೇಕು, ನಮ್ಮ ಮಕ್ಕಳಿಗೂ ಸಹ ಇದರ ಬಗ್ಗೆ ತಿಳುವಳಿಕೆಯನ್ನು ವಿಶೇಷವಾಗಿ ಕೊಡಬೇಕು. ಮಕ್ಕಳಿಗೂ ಸಹ ಹೇಳಬೇಕಾದದ್ದು ಅತ್ಯಂತ ಅವಶ್ಯಕ. ಆ ಮಕ್ಕಳಿಗೆ ನೀವು ಧಾರ್ಮಿಕವಾದಂತಹ ಒಂದು ಶಿಕ್ಷಣೆಯನ್ನು ಪ್ರತಿ ದಿವಸ ಕೊಡಲೇಬೇಕು. ಒಂದು ಸಮಯ ಅದಕ್ಕೋಸ್ಕರ ಅಂತ ಇಟ್ಕೊಳ್ಳೇಬೇಕು. ಏನಾದರೂ ಒಂದು ಧಾರ್ಮಿಕವಾದ ಅದಕ್ಕೆ ಮಕ್ಕಳಿಗೆ ಹೇಳ್ಬೇಕಂದ್ರೆ ಮೊದಲು ನೀವು ತಿಳ್ಕೊಳ್ಬೇಕು, ಮೊದಲು ದೊಡ್ಡವರು ತಿಳ್ಕೊಳ್ಬೇಕು, ನಾವು ತಿಳ್ಕೊಳ್ಬೇಕು. ಮಕ್ಕಳಿಗೂ ಸಹ ವಿಶೇಷವಾಗಿ ಈ ಒಂದು ಧಾರ್ಮಿಕವಾದಂತಹ ಒಂದು ಶಿಕ್ಷಣೆಯನ್ನು, ಅದರ ಬಗ್ಗೆ ಅನೇಕವಾದಂತಹ ವಿಚಾರಗಳನ್ನು ಅದೆಲ್ಲವನ್ನು ಸಹ ತಿಳಿಸಬೇಕು. ಈ ರೀತಿಯಾಗಿ ತಿಳಿಸಿದಾಗ, ಮಕ್ಕಳನ್ನು ತಯಾರು ಮಾಡಿದಾಗ ಅವರು ದೊಡ್ಡವರಾದ ಮೇಲೆ ಉತ್ತಮವಾದಂತಹ ಸ್ಥಿತಿಗೆ ಬರ್ತಾರೆ. ನಿಜವಾಗಲೂ ನಮ್ಮ ಮಕ್ಕಳ ಮೇಲೆ ನಮಗೆ ಪ್ರೀತಿ ಇದೆ ಅಂತಂದರೆ ಅವರಿಗೆ ಕೊಡಬೇಕಾದ ಆಸ್ತಿಪಾಸ್ತಿಗಳನ್ನೆಲ್ಲ ಬೇಕಾದರೆ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ನೀವು ಕೊಡೋದಕ್ಕಿಂತ ನೀವು ಕೊಡೋದು ಯಾವ ಲೆಕ್ಕಕ್ಕೂ ಇಲ್ಲ, ಅಷ್ಟು ಅವರೇ ಸಂಪಾದನೆ ಮಾಡ್ಕೊಳ್ತಾರೆ ಮುಂದೆ ಜೀವನದಲ್ಲಿ. ನೀವು ಕೊಡೋದು ಅವರಿಗೆ ಯಾವ ಲೆಕ್ಕಕ್ಕೂ ಇಲ್ಲ, ಅಷ್ಟು ಆಸ್ತಿಯನ್ನು ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ಆದರೆ ಒಳ್ಳೆಯ ಸಂಸ್ಕಾರ ಅನ್ನೋದು ಬೇಕು, ಒಳ್ಳೆಯ ಸಂಸ್ಕಾರ ಬೇಕು, ಧಾರ್ಮಿಕವಾದಂತಹ ಒಂದು ಸಂಸ್ಕಾರ ಬೇಕು. ಅದನ್ನು ಅವರಿಗೆ ಕೊಟ್ಟಾಗ ಮಾತ್ರ ಅವರು ಉತ್ತಮವಾದಂತಹ ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ಒಂದು ಮಾತು ಹೇಳ್ತಿರ್ತಾರೆ, ಏನು ಅಂತಂದರೆ, ನೀವೆಲ್ಲ ಹೇಳ್ತೀರಿ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಿ, ಆದರೆ ನಮ್ಮ ಮಕ್ಕಳನ್ನ ಮಾತು ಕೇಳೋದಿಲ್ಲ, ನಾವು ಕೇಳೋದಿಲ್ಲಲ್ಲ ಮಕ್ಕಳು, ಅವ್ರಿಗೆ ಹೆಂಗೆ ಹೇಳ್ಕೊಡೋದು ಅಂತ ಕೆಲವರು ಕೇಳ್ತಾ ಇರ್ತಾರೆ. ಇದು ತುಂಬ ಕಷ್ಟ ಉಂಟು, ಈ ಥರ ಮಾಡೋದು ಹೇಳಿದಷ್ಟು ಸ್ವಲ್ಪ ಅಲ್ಲ, ತುಂಬ ಕಷ್ಟ ಇದೆ ಇದರಲ್ಲಿ ಅಂತ ಹೇಳ್ತಾರೆ. ಆದರೆ ಇರ್ಬೋದು, ಹೇಳಿದಷ್ಟು ಕಷ್ಟ, ಹೇಳಿದಷ್ಟು ಸ್ವಲ್ಪ ಅಲ್ಲದೆ ಇರ್ಬೋದು, ಅದು ಮುಗಾಗಬಹುದೇ, ಸ್ವಲ್ಪ ಕಷ್ಟ ಅನ್ನೋದ್ರೊಳಗೆ ಇರ್ಬೋದು. ಆದರೆ ಕಷ್ಟವನ್ನು ಪಡಲೇಬೇಕು, ಅನುಭವಿಸಲೇಬೇಕು. ಜೀವನ ಅಂತಂದ್ರೆ ಕಷ್ಟ. ಯಾರ ಜೀವನವೂ ಸುಲಭವಾಗಿ ಏನು ಹೋಗ್ತಾ ಇಲ್ಲ, ಯಾರ ಜೀವನವೂ ಸಹ ಪ್ರಪಂಚದಲ್ಲಿ ಏನು ಸುಲಭವಾಗಿ ಏನು ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಇವತ್ತು ಇನ್ನು ಕಷ್ಟ ಅಂತ ಹೇಳ್ಕೊಂಡು ನೀವೇನಾದರೂ ಬಿಟ್ಟರೆ ಆವಾಗ ಏನಂತಂದ್ರೆ ನಾಳೆ ಆ ಕಷ್ಟ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಏನು ಕಡಿಮೆ ಆಗೋದಿಲ್ಲ. ಇವತ್ತು ಅವ್ರಿಗೆ ಹೇಳ್ಕೊಡೋದು ಕಷ್ಟ, ಅದನ್ನು ಹೇಳ್ಕೊಡೋದಿಲ್ಲ ನಾವು ಅಂತ ಹೇಳಿ ಆ ಕಷ್ಟದಿಂದ ನೀವು ತಪ್ಪಿಸ್ಕೊಂಡ್ರೆ ಅಲ್ಲಿಗೆ ನೀವೆಲ್ಲ ಕಷ್ಟಗಳಿಂದ ತಪ್ಪಿಸ್ಕೊಂಡಂಗೆ ಆಯಿತು ಅಂತ ಏನಾಗೋದಿಲ್ಲ. ಇವತ್ತು ಹೇಳ್ಕೊಡದೇ ಇರುವಂತಹ ಪರಿಣಾಮವನ್ನು ಪುನಃ ಮುಂದೆ ನೀವೇ ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಅಂತಹ ತಪ್ಪನ್ನು ಯಾವತ್ತೂ ಸಹ ಮಾಡಬಾರ್ದು. ಎಲ್ಲರೂ ಸಹ ಮಕ್ಕಳಿಗೂ ಸಹ ವಿಶೇಷವಾಗಿ ಎಲ್ಲದನ್ನು ಹೇಳ್ಕೊಡ್ಬೇಕು. ಮತ್ತು ನಮ್ಮ ಮಕ್ಕಳು ಅಂತಂದ ಮೇಲೆ ಅವ್ರಿಗೆ ಹೇಳ್ಕೊಡ್ಬೇಕಂತ ಒಂದು ಜವಾಬ್ದಾರಿನೂ ನಮ್ಮದೇ ಅಲ್ಲ. ಹೇಗೆ ಹೇಳ್ಕೊಡ್ಬೋದು ಅಂತಂದರೆ ಆ ಚಾತುರ್ಯವನ್ನು ಹೇಳ್ಕೊಟ್ಟೆ ಬರುವಂಥದ್ದಲ್ಲ, ಅದು ನೀವೇ ಬೆಳೆಸ್ಕೊಳ್ಬೇಕು. ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಹೋಗುವಂಗೆ ಹೇಗೆ ತಯಾರು ಮಾಡಬೇಕು ಅನ್ನುವಂಥ ಒಂದು ಚಾತುರ್ಯ ತಂದೆ ತಾಯಿಗಳಿಗೆ ತಾನಾಗೇ ಇರಬೇಕು. ಅದು ಹೇಳ್ಕೊಟ್ರೆ ಬರುವಂಥದ್ದಲ್ಲ, ಅದನ್ನು ನಾವಾಗೇ ಬೆಳೆಸ್ಕೊಳ್ಬೇಕು. ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಸಿಂಹ ಇದೆ, ಆ ಸಿಂಹದ ಮರಿ ಇದೆ. ಈ ಮರಿನೂ ಸಹ ದೊಡ್ಡ ಮೇಲೆ ಸಿಂಹದ ಹಾಗೆಯೇ ಆಗುತ್ತೆ. ಯಾರು ಹೇಳ್ಕೊಟ್ಟಿದ್ದಾರೆ ಆ ರೀತಿಯಾಗಿ ತನ್ನ ಮರಿಯನ್ನು ಸಿಂಹದ ಹಾಗೆ ಮಾಡುವುದು ತಾಯಿಗೆ ಗೊತ್ತಿದೆ. ತನ್ನ ಮರಿಯನ್ನು ತನ್ನಂತೆ ಮಾಡುವುದು ಆ ಮರಿಯ ತಾಯಿಗೆ, ಅಂದರೆ ತಾಯಿ ಸಿಂಹಕ್ಕೆ ಗೊತ್ತಿದೆ. ಅದನ್ನು ಆ ತಾಯಿ ಸಿಂಹಕ್ಕೆ ಯಾರು ಹೇಳ್ಕೊಟ್ಟಿದ್ದಾರೆ, ಯಾರು ಹೇಳ್ಕೊಟ್ಟಿದ್ದಲ್ಲ, ಅದಕ್ಕೆ ಸ್ವಾಭಾವಿಕವಾಗಿಯೇ ಗೊತ್ತಿದೆ. ಆ ಒಂದು ಚಾತುರ್ಯ ತನಗೆ ತಾನಾಗಿಯೇ ಗೊತ್ತಿದೆ. ಯಾಕೆಂದರೆ ಹುಟ್ಟಿದ ತಕ್ಷಣ ಯಾವ ಮರಿಯೂ ಅದು ಸಿಂಹ ಅದು ಹಾಗೆ ಇರುವುದಿಲ್ಲ. ಹುಟ್ಟಿದ ತಕ್ಷಣ ಮಗುವೇ, ಮರಿನೇ. ಅದು ತನಕರವಾದರೂ ಸಿಂಹದ ಮರಿ ಆದರೂ ಒಂದೇ ರೀತಿಯಾಗಿರುತ್ತೆ. ಅದರ ಸ್ವಭಾವ, ಅದರ ತಿಳುವಳಿಕೆ ಎಲ್ಲವೂ ಒಂದೇ ರೀತಿಯಾಗಿರುತ್ತೆ. ಅದರೊಳಗೆ ಬದಲಾವಣೆ ಇರುವುದಿಲ್ಲ. ಎಲ್ಲವೂ ಹೋಗ್ತಾ ಎಲ್ಲದನ್ನು ಕಲ್ತುಕೊಂಡ ಮೇಲೆ, ತಾಯಿ ಎಲ್ಲದನ್ನು ಹೇಳ್ಕೊಟ್ಟ ಮೇಲೆ ಆ ಮರಿ ಅನ್ನೋದು ಸಿಂಹದ ಹಾಗಾಗುತ್ತೆ, ಆ ಸ್ವಭಾವ ಅನ್ನೋದು ಬರುತ್ತೆ.
ಅಂದ್ರೆ ಅಲ್ಲಿ ಏನಾಯ್ತು, ಇದನ್ನು ಯಾರು ಹೇಳ್ಕೊಟ್ಟಿದ್ದಾರೆ ಆ ತಾಯಿಗೆ, ಆ ತಾಯಿ ಸಿಂಹಕ್ಕೆ ಯಾರು ಹೇಳ್ಕೊಟ್ಟಿದ್ದಾರೆ? ಯಾರು ಸಹ ಕೂರಿಸಿ ಪಾಠ ಮಾಡಿದ್ದಲ್ಲ, ಯಾರು ಸಹ ಆ ತಾಯಿ ಸಿಂಹಕ್ಕೆ ಕೂರಿಸ್ಬಿಟ್ಟು ನಿನ್ನ ಮರಿಯನ್ನ ನಿಂತರ ತಯಾರು ಮಾಡಬೇಕಂದ್ರೆ ಹೀಗೆಲ್ಲ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಯಾರು ಹೇಳ್ಕೊಟ್ಟಿಲ್ಲ. ಅದು ತಾನಾಗೇ ಗೊತ್ತಿದೆ, ಅದಕ್ಕೆ ತಯಾರು ಮಾಡಿದೆ. ಮತ್ತೆ ಖಂಡಿತವಾಗಿಯೂ ತಯಾರು ಮಾಡೇ ಮಾಡುತ್ತೆ. ತಾಯಿ ಸಿಂಹ ಯಾವತ್ತೂ ಸಹ ತನ್ನ ಮರಿಯನ್ನು ತನ್ನ ಹಾಗೆಯೇ ಖಂಡಿತವಾಗಿಯೂ ಮಾಡುತ್ತೆ. ಲೋಕದಲ್ಲಿ ಎಲ್ಲಾದರೂ ಒಂದು ಉದಾಹರಣೆ ಉಂಟಾ? ಸಿಂಹದ ಮರಿ ಮತ್ತೆ ಸಿಂಹದ ಹಾಗಾಗಲಿಲ್ಲ ಅಂತೆಲ್ಲಾದರೂ ಉದಾಹರಣೆ ಉಂಟಾ? ಎಲ್ಲೂ ಇಲ್ಲ. ಖಂಡಿತವಾಗಿಯೂ ತನ್ನ ಹಾಗೆ ತಯಾರು ಮಾಡೇ ಮಾಡುತ್ತೆ. ಅದು ಅದಕ್ಕೆ ಸ್ವಾಭಾವಿಕವಾಗಿಯೇ ಗೊತ್ತಿದೆ. ಮತ್ತೆ ಯಾವತ್ತೂ ಸಹ ತನ್ನ ಮರಿ ಸಿಂಹ ಯಾವತ್ತಾದರೂ ಹೀಗೆ ಹೇಳುತ್ತಾ, ಅಯ್ಯೋ ನನ್ನ ಮರಿಗಳು ನನ್ನ ಮಾತು ಕೇಳುವುದಿಲ್ಲ, ಅದರಿಂದ ಅದನ್ನು ನನ್ನ ಹಾಗೆ ತಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ಈ ಜನ್ಮಕ್ಕೆ ಬೇಕಾದ್ರೆ ನಾಯಿಗಳ ಹಾಗೆ ಕತ್ತೆಗಳ ಹಾಗೆ ಇಟ್ಬಿಡಿ ನನ್ನ ಮರಿಗಳು ಅಂತ ಹಾಗೆ ಯಾವತ್ತೂ ಸಹ ಸಿಂಹ ಹೇಳೋದಿಲ್ಲ. ನನ್ನ ಮರಿ ಅಂದರೆ ನನ್ನ ಹಾಗೆ ಆಗಲೇಬೇಕು ಅಷ್ಟೇ. ಅದು ಎಲ್ಲಿ ಬೇಕಾದ್ರೆ ಕಾಡಲ್ಲಿರುತ್ತೋ, ಊರಲ್ಲಿರುತ್ತೋ, ಎಲ್ಲಿರುತ್ತೋ, ಎಲ್ಲಿ ಬೇಕಾದರೆ ಇರಲಿ, ಅದು ತನ್ನ ಹಾಗೆ ಆಗುತ್ತೆ. ಇದು ತಾಯಿ ಮಾಡುವಂಥ. ಅದೇ ತರಹ ಅಂದ್ರೇನು, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದನ್ನು ನಾವಾಗೇ ಬೆಳೆಸ್ಕೊಳ್ಬೇಕು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಮಕ್ಕಳಿಗೂ ಸಹ ಈ ಒಂದು ಧರ್ಮದ ಮಹತ್ವದ ಬಗ್ಗೆ ವಿಶೇಷವಾಗಿ ಹೇಳಿಕೊಡ್ಬೇಕು ಅನ್ನುವಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ಈ ಗೋ ಸಂರಕ್ಷಣಾ ಕಾರ್ಯ ಇದು ವಿಶೇಷವಾಗಿ ನಡೆಯಲಿ. ಮತ್ತೊಮ್ಮೆ ಈ ಸಂಪೂರ್ಣವಾಗಿ ಗೋಹತ್ಯೆಗಳೆಲ್ಲವೂ ಸಹ ನಿಂತೋಗಲಿ. ಈ ಗೋವಿನ ಹಿಂಸೆ ಅನ್ನೋದು ಈ ದೇಶದಲ್ಲಿ ನಡೆಯಬಾರದು. ಅದು ಎಲ್ಲ ಕಡೆಯೂ ಸಹ ಆ ರೀತಿಯಾಗಿ ಆಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ನಮಗೆ ಅನೇಕ ವರ್ಷಗಳಿಂದ ಎಲ್ಲರೂ ಸಹ ತುಂಬ ಜನ ಕೇಳಿರ್ತೀವಿ. ಒಂದು ಆಶ್ಚರ್ಯಕರವಾದಂತಹ ವಿಷಯ ಏನು ಅಂತಂದರೆ, ತುಂಬ ಜನ ಕೇಳಿರ್ತೀವಿ ಏನು ಅಂತಂದರೆ, ಈ ದೇಶದಲ್ಲಿ ಗಾಂಧೀಜಿಯವರಿಗೆ ತುಂಬ ಗೌರವವನ್ನು ಕೊಡ್ತಾರೆ. ಅವರಿಗೆ ಗೌರವವನ್ನು ಕೊಡುವುದಿದೆ. ಅದು ಎಷ್ಟು ಗೌರವವನ್ನು ಕೊಡ್ತಿದ್ದಾರೆ ಅಂತಂದರೆ, ರಸ್ತೆಗಳಿಗೆಲ್ಲ ಅವರ ಹೆಸರನ್ನು ಇಡ್ತಾರೆ, ಭವನಗಳಿಗೆ ಅವರ ಹೆಸರನ್ನು ಇಡ್ತಾರೆ, ಅವರ ಹುಟ್ಟುಹಬ್ಬವನ್ನು ಜಯಂತಿ ಅಂತ ಆಚರಣೆ ಮಾಡ್ತಾರೆ, ಇತ್ಯಾದಿಗಳನ್ನೆಲ್ಲ ಮಾಡ್ತಿರ್ತಾರೆ. ಮತ್ತೆ ಈ ದೇಶದ ಕರೆನ್ಸಿ ನೋಟಿನ ಮೇಲೆ ಅವ್ರ ಚಿತ್ರವನ್ನು ಹಾಕಿದ್ರೆ ಅಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಷ್ಟೊಂದು ಗೌರವವನ್ನು ಈ ದೇಶದಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ. ಎಲ್ಲರೂ ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳಿದ್ದೇನು ಅಂತಂದ್ರೆ, ಅವರು ಗೋಹತ್ಯೆಯನ್ನು ವಿರೋಧಿಸ್ತಾ ಇದ್ರು, ಗೋಹತ್ಯೆಯನ್ನು ಅವರು ವಿರೋಧಿಸ್ತಾ ಇದ್ರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಎಲ್ಲರೂ ಸಹ ಅದನ್ನೇ ಕೇಳಿದ್ದೀವಿ, ನಾವು ಸಹ ಅದನ್ನು ಕೇಳಿದ್ದೀವಿ. ಅವರು ಅದನ್ನು ಖಂಡಿತವಾಗಿ ಅದನ್ನು ಯಾವತ್ತೂ ಸಹ ಅದನ್ನು ಒಪ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನು ಎಲ್ಲರೂ ಸಹ ಕೇಳಿದ್ದೀವಿ. ಆದರೆ ನಮ್ಗೆ ಬರುವಂತಹ ಪ್ರಶ್ನೆ ಏನಂತಂದ್ರೆ, ಮತ್ತೆ ಈ ದೇಶದಲ್ಲಿ ಅವರಿಗೆ ಅಷ್ಟೆಲ್ಲ ಗೌರವವನ್ನು ಕೊಡ್ತಾ ಇದ್ದಾರೆ. ಹಿಂದಿನಿಂದಲೂ ಸಹ ಎಲ್ಲರಿಗೂ ಸಹ ಗೊತ್ತಿದೆ, ಎಲ್ಲರೂ ಅವ್ರಿಗೆ ಗೌರವವಾಗಿ ಅಷ್ಟೆಲ್ಲ ಗೌರವವನ್ನು ಅವ್ರಿಗೆ ಕೊಡುವಂತಹ ಒಂದು ದೇಶ ಇದು. ಮತ್ತು ಇಲ್ಲಿ ಅವರಿಗೆ ಅಷ್ಟೆಲ್ಲ ಗೌರವವನ್ನು ಕೊಡ್ತಿರುವಾಗ ಅವರು ಯಾವ ಗೋಹತ್ಯೆಯನ್ನು ವಿರೋಧ ಮಾಡಿದರೋ ಅದರ ಒಂದು ನಿಷೇಧ ಮಾತ್ರ ಇಲ್ಲಿ ತನಕ ಯಾಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿರುವಂತಹ ತುಂಬ ದೊಡ್ಡ ಪ್ರಶ್ನೆ. ಅದು ಯಾಕೆ ಅದಕ್ಕಾಗಿ ಒಂದು ಕಠಿಣವಾದಂತಹ ಕ್ರಮಗಳು ಬರ್ತಾ ಇಲ್ಲ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಪ್ರಶ್ನೆ. ಅದಕ್ಕೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಇವತ್ತಿಗೂ ಸಹ ನಮಗೆ ಅರ್ಥವಾಗ್ತಾ ಇಲ್ಲ. ಆದ್ದರಿಂದ ಆ ಒಂದು ಇದನ್ನಾದರೂ ಗಮನಿಸಿ, ಈ ವಿಷಯವನ್ನು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನಾದರೂ ಗಮನಿಸಿ ಆ ಒಂದು ಗೋಹತ್ಯೆಯನ್ನು ಯಾರಾದರೂ ನಿಷೇಧ ಮಾಡುವಂಥ ಒಂದು ಪ್ರಯತ್ನವನ್ನು ಶುರು ಮಾಡ್ತಾರ ಅನ್ನೋದು ನನ್ನ ಮನಸ್ಸಿನ ಒಂದು ಅಭಿಪ್ರಾಯ. ನನ್ನ ಮನಸ್ಸಿನಲ್ಲಿ ಬರುವಂಥ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಮತ್ತು ಶಾಸ್ತ್ರಗಳ ದೃಷ್ಟಿಯಲ್ಲಿ ಅಂದರೆ, ನಾವು ಶಾಸ್ತ್ರಗಳು ಅಂತ ಹೇಳಿದರೆ ಅದು ಎಲ್ಲರಿಗೂ ಹಿಡಿಸೋದಿಲ್ಲ. ಕೆಲವರು ಶಾಸ್ತ್ರಗಳೆಲ್ಲ ನೀವು ಬರ್ಕೊಂಡಿದ್ದ ಅವರವರು ಬರ್ಕೊಂಡಿದ್ದಾರೆ ಅಷ್ಟೇ ಅಂತೇಳಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದನ್ನಾದರೂ ನೀವು ಕೇಳಿದರೆ ನಿಮ್ಗೆ ಆ ಒಂದು ಪ್ರವೃತ್ತಿ ಆದರೂ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಶಾಸ್ತ್ರಗಳಲ್ಲಿ ಆಗಿದೆ ಅಂತಂದ್ರೆ ಇದ್ರೆ ಏನಂತ ಅದೆಲ್ಲ ನಿಮ್ಗೆ ತಾನೇ ಅಂತ ಹೇಳುವಂಥವ್ರು ಇದ್ದಾರೆ. ಹಾಗಾಗಿ ನಾನು ಇದನ್ನಾದರೂ ಹೇಳ್ತಾ ಇದ್ದೀನಿ. ಇದನ್ನಾದರೂ ನೀವು ಕೇಳಿದ್ರೆ ಇದರ ಮೂಲಕವಾಗಿಯೂ ಇಲ್ಲ ಆ ಒಂದು ಭಾವನೆ ಮನಸ್ಸಿನಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ವಿಶೇಷವಾಗಿ ಈ ಒಂದು ಕಾರ್ಯವು ಚೆನ್ನಾಗಿ ನಡೆಯಲಿ ಎಂಬುದಾಗಿ ಹೇಳ್ತಾ, ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಇವತ್ತಿನ ದಿವಸ ಇಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮಕ್ಕೋಸ್ಕರ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಈಶ್ವರಪ್ಪರವರು ನಮ್ಮ ನಮ್ಮ ಗುರುಗಳಿಗೂ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು. ಅವರು ಕೆಲವು ತಿಂಗಳಾದರೆ 2 ತಿಂಗಳ ಹಿಂದೆ ಶೃಂಗೇರಿಗೆ ಆಗಮಿಸಿ ಈ ಒಂದು ಕಾರ್ಯದ ಬಗ್ಗೆ ಎಲ್ಲ ನಮ್ಮ ಹತ್ರ ಹೇಳಿದರು. ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವಾಯಿತು. ಆ
ಮಾಡಿ ಇಲ್ಲಿಗೆ ಆಗಮಿಸಿದ್ವಿ. ಯಾವಾಗ ಒಂದು ಸಹ 1 ದಿವಸ 2 ದಿವಸ ಇರುವ ಹಾಗೆ ಇಲ್ಲಿ ಬರ್ತಾ ಇದ್ದೆ. 1 ದಿವಸ 2 ದಿವಸ ಇದ್ದು ಇಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೆ. ಆದರೆ ಈ ಸಲ ಮಾತ್ರ ಇದೇ ಪ್ರಧಾನವಾದಂತಹ ಒಂದು ಕಾರ್ಯಕ್ರಮ. ಅದರಿಂದ ಈ ಒಂದು ಕಾರ್ಯಕ್ರಮ ಮತ್ತೆ ಇನ್ನೊಂದೇನು ಅಂತಂದ್ರೆ ಈಗ ನಾವು ಬೇರೆ ಕಡೆ ಯಾತ್ರೆಗೆಲ್ಲ ಹೋಗಬೇಕಾಗಿರಲ್ಲ. 1 ದಿವಸ 2 ದಿವಸ ಇರುವ ಹಾಗೆಲ್ಲ ಬರಲಿಕ್ಕೆ ಈಗ ಅವಕಾಶ ಇಲ್ಲ. ಆದರೂ ಹಾಗಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕಿಬಿಟ್ರೆ ಇದು ಗೋ ಸಂರಕ್ಷಣಾ ಕಾರ್ಯ, ಇದು ಆದಷ್ಟು ಶೀಘ್ರವಾಗಿ ಮಾಡಬೇಕಾದಂತಹ ಒಂದು ಕಾರ್ಯ. ಇದನ್ನು ವಿಳಂಬ ಮಾಡುವ ಹಾಗಿರುವುದರಿಂದ ಮತ್ತೆ ಇನ್ಯಾವಾಗ ಮುಂದೆ ಮಾಡೋಣ ಅಂತಂದ್ರೆ ಅದು ವಿಳಂಬ ಮಾಡಿದಂಗಾಗುತ್ತೆ ಅಂತ ಹೇಳಿ ಅಷ್ಟೊಳಗೇನೆ ನಮಗೆ ನವರಾತ್ರಿ ಉತ್ಸವ ಅದೆಲ್ಲ ಮುಗಿದ ತಕ್ಷಣ ಈಗ ಇಲ್ಲಿ ಬಂದು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾವು ಮತ್ತೊಮ್ಮೆ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇದರ ಮಹಾಪೋಷಕರಾಗಿದ್ದು ಈಶ್ವರಪ್ಪನವರು ಈ ಒಂದು ಕಾರ್ಯದಲ್ಲಿ ನಿಮಗೆಲ್ಲರಿಗೂ ಸಹ ನಿಮ್ಮೆಲ್ಲರ ಜೊತೆಗಿದ್ದು ನಿಮಗೆಲ್ಲರಿಗೂ ಸಹ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಹಿರಿಯರಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅವರು ಸದಾಕಾಲ ಒಳ್ಳೆಯ ಸ್ಥಾನದಲ್ಲಿದ್ದು ಅವರಿಂದ ಒಳ್ಳೆಯ ಕೆಲಸಗಳು ಇನ್ನಷ್ಟು ವಿಶೇಷವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಈ ರಾಜ್ಯ ಮತ್ತು ಇದರ ಅಭಿವೃದ್ಧಿಗೆ ಆಗಬೇಕಾದಂತಹ ಕಾರ್ಯಗಳು ಸಹ ಅವರಿಂದ ಇನ್ನಷ್ಟು ವಿಶೇಷವಾಗಿ ಮುಂದೆ ನಡೆಯಲಿ ಎಂಬುದಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡ್ತಾ ಇದ್ದೆ. ಅಂತ ಆ ಒಂದು ಸ್ಥಾನವನ್ನು ಅವರ ಅವಕಾಶವನ್ನು ಜಗನ್ಮಾತೆ ಅವರಿಗೆ ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇದರ ಈ ಟ್ರಸ್ಟಿನ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದು ಅವರ ಸುಪುತ್ರರಾಗಿರ್ತಕ್ಕಂಥ ಕಾಂತೇಶ್ ಅವರು ಇದರ ಅಧ್ಯಕ್ಷ ಸ್ಥಾನದಲ್ಲಿದ್ದು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಅವರ ಜೊತೆಗೆ ಎಲ್ಲ ವಿಶ್ವಸ್ತರು, ಎಲ್ಲ ಟ್ರಸ್ಟಿಗಳು, ಎಲ್ಲ ಗೋಸೇವಕರು, ಈ ಧರ್ಮಿಷ್ಠರು ಯಾರಿದ್ದಾರೋ ಅವರೆಲ್ಲರಿಗೂ ಸಹ ನಾವು ಈಗಾಗಲೇ ಆವಾಗ ಮಾತಾಡ್ತಾ ಅವರ ಬಗ್ಗೆಯೂ ಸಹ ಹೇಳಿದ್ದಾರೆ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಯಾವ ಗಣ್ಯ ವ್ಯಕ್ತಿಗಳು ಇಲ್ಲಿ ಉಪಸ್ಥಿತರಿದ್ದೀರೋ ಮತ್ತು ಈಗಾಗಲೇ ಯಾವ ಗೋಶಾಲೆಗಳನ್ನು ನಡೆಸ್ತಾ ಇರತಕ್ಕಂತಹ ಪ್ರಮುಖರು, ಸಜ್ಜನರು ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿಗೆ ಭಾಗವಹಿಸಿದಂತಹ ನಿಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲೂ ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಸಮಸ್ತ ಈ ನಗರದ ಎಲ್ಲ ಭಕ್ತ ಮಹಾಜನರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ, ಈ ಸಂರಕ್ಷಣಾ ಕಾರ್ಯಕ್ರಮಕ್ಕೋಸ್ಕರ ನಾವು ನಮ್ಮ ಗುರುಗಳ ಒಂದು ಅನುಗ್ರಹದಿಂದ ಒಂದು ಪ್ರಸಾದ ರೂಪವಾಗಿ ಈ ಧನವನ್ನು ಸಹ ನೀಡ್ತಾ ಇದ್ದೇವೆ. ಇದನ್ನು ಈಶ್ವರಪ್ಪನವರು ಅವರಿಗೆ ಬಂದು ಇದನ್ನು ಸ್ವೀಕರಿಸಬೇಕು. ಈ ಒಂದು ಕಾರ್ಯಕ್ಕೋಸ್ಕರ ನಾವು ಪೀಠದಿಂದ ಅಮ್ಮನವರ ಶಾರದಾ ಪ್ರಸಾದ ರೂಪವಾಗಿ ನಮ್ಮ ಗುರುಗಳ ಮಗನಿಂದ ಒಂದು 3 ಲಕ್ಷ ರೂಪಾಯಿಗಳನ್ನು ಈ ಒಂದು ಕಾರ್ಯವು ಚೆನ್ನಾಗಿದ್ದು ಅಕ್ಷಯ ನಿಧಿಯಾಗಿ ಅಮ್ಮನವರ ಜೊತೆಯಿಂದ ಅಕ್ಷಯ ನಿಧಿಯಾಗಿದ್ದು ಇನ್ನಷ್ಟು ವಿಶೇಷವಾದಂತಹ ಈ ಕಾರ್ಯವು ಚೆನ್ನಾಗಿ ನಡೆಯಲಿ ಎಂಬುದಾಗಿ ಹೇಳ್ತಾ ಇದರಲ್ಲಿ ಶ್ರಮಿಸಿದಂತಹ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾವು ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮುಂದೆ ಬರುವಂತಹ ಈ ಸಂರಕ್ಷಣಾ ಕಾರ್ಯ ಇದರಲ್ಲಿ ಯಾವುದೇ ಇರುವಂತಹ ತೊಂದರೆಗಳು ಬರದೇ ಇರಲಿ, ಏನು ತೊಂದರೆಗಳಾಗದೇ ಇರಲಿ, ಮತ್ತೇನಾದರೂ ಸಣ್ಣಪುಟ್ಟ ತೊಂದರೆಗಳು ಬಂದರೂ ಸಹ ಅದನ್ನೆಲ್ಲ ದಾಟಿಕೊಂಡು ಮುಂದೆ ಹೋಗುವಂತಹ ಒಂದು ಶಕ್ತಿಯನ್ನು, ಆ ಒಂದು ಯುಕ್ತಿಯನ್ನು ಎಲ್ಲವನ್ನೂ ಸಹ ಅಮ್ಮನವರು ಮತ್ತು ನಮ್ಮ ಗುರುಗಳು ಇವರಿಗೆ ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನಾನು ಕೊನೆಗೆ ಒಂದು ಮಾತನ್ನ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇನೆ. ಈ ಒಂದು ಉತ್ಸಾಹ, ಈ ಒಂದು ಶಕ್ತಿ ಇದೆಲ್ಲವೂ ಸಹ ಕೊನೆ ತನಕ ಹೀಗೆ ಇದೆ ಎಲ್ಲರಿಗೂ ಸಹ. ಮತ್ತೆ ಯಾವುದು ಸಹ ಕಡಿಮೆ ಆಗಬಾರ್ದು. ಯಾಕೆಂದರೆ ತುಂಬ ಜನ ಮನುಷ್ಯನ ಒಂದು ಸ್ವಭಾವ ಏನಿರುತ್ತೆ ಅಂದರೆ ಒಂದು ಕೆಲವು ಸಹ ಶುರು ಮಾಡಿದ ತಕ್ಷಣ ನಮಗೆ ತುಂಬ ಉತ್ಸಾಹ ಇರುತ್ತೆ. ಆಮೇಲೆ ಒಂದಿಷ್ಟು ಕಷ್ಟಗಳು ಅಂತ ಬಂದ ತಕ್ಷಣ ಅಯ್ಯೋ ಇದನ್ನೆಲ್ಲ ಮಾಡೋದು ಕಷ್ಟ ಅಂತ ಸ್ವಲ್ಪ ನಿಧಾನಕ್ಕೆ ಒಂದೊಂದು ಹೆಜ್ಜೆ ಹಿಂದಕ್ಕೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಥರ ಆಗಲೇಬಾರ್ದು. ಯಾಕೆಂದರೆ ಯಾವುದೇ ಕಾರ್ಯ ಸುಲಭವಾಗಿ ನಡೆಯುತ್ತೆ ಇರುವ ಪ್ರಪಂಚದಲ್ಲಿ ಎಲ್ಲ ಕಾರ್ಯಗಳಲ್ಲೂ ಕಷ್ಟಗಳನ್ನು ಇದ್ದೇ ಶ್ರಮಿಸಲೇಬೇಕಾಗಿ ಬರುತ್ತೆ. ಯಾಕೆಂತಂದರೆ ಅದರೊಳಗೂ ಇಂತಹ ಒಂದು ಕಾರ್ಯವನ್ನು ಮಾಡುವಾಗ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಲ ನಮ್ಮನ್ನ ಸ್ವಲ್ಪ ನಿರಾಸೆಗೆ, ಅಂದರೆ ಯಾರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅವರನ್ನು ಸ್ವಲ್ಪ ನಿರುತ್ಸಾಹಗೊಳಿಸುವಂತಹ ಪ್ರಸಂಗಗಳು ಅಲ್ಲಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಬಂದೇ ಬರುತ್ತೆ ಅಂತ ನಾವು ಹೇಳ್ತಾ ಇಲ್ಲ, ಬರಲಿಕ್ಕೆ ಸಾಧ್ಯತೆ ಇದೆ. ಅಯ್ಯೋ ಇದನ್ನೆಲ್ಲ ಮಾಡಿದ್ರೆ ಹೀಗಾಗೋಯ್ತಲ್ವಾ ಅಂತ ಭಾವಿಸುವಂತಹ ವಾಸ್ತವ ಅದರ ಬರಬಾರದು. ಆದರೂ ಅಲ್ಲಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಆ ರೀತಿಯಂತಹ ಪ್ರಸಂಗಗಳು ಬರಬಹುದು. ಆದರೆ ಅಂತಹ ಸಂದರ್ಭದಲ್ಲೂ ಸಹ ನಾವು ಧೈರ್ಯವನ್ನು ಪಡ್ಕೊಳ್ಬಾರದು. ಈ ಒಂದು ಮಾಡಿರ್ತಕ್ಕಂತಹ ಒಂದು ಸಂಕಲ್ಪ, ಈ ಉತ್ಸಾಹ ಇದೇ ರೀತಿಯಾಗಿ ಆ ಕಾರ್ಯವನ್ನು ಮಾಡಿ
ಯಾಕೆ ಅಂತಂದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲವೂ ಸಹ ಭಗವಂತ ಮಾಡುವಂತಹ ಪರೀಕ್ಷೆ ಅಷ್ಟೇ. ಆದ್ರಿಂದ ಲೋಕದಲ್ಲಿ ನಾನೆಲ್ಲ ಕಡೆನೂ ಹೇಳುವುದಿಲ್ಲ ಏನಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಹೋದಾಗ ಕಷ್ಟಗಳು ಬರುತ್ತೆ. ಯಾಕೆ ಅಂತಂದ್ರೆ ಈ ಕಷ್ಟಗಳೆಲ್ಲವೂ ಸಹ ಭಗವಂತ ನಮ್ಗೆ ಮಾಡುವಂತಹ ಪರೀಕ್ಷೆ. ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತಂದ್ರೇನೆ ಅವನನ್ನು ನಾವು ಪ್ರಶ್ನೆಗಳು ಕೇಳ್ತೀವಿ. ಇವನೇನು ಓದುವುದಿಲ್ಲ, ಇನ್ನೇನು ಪ್ರಯೋಜನ ಇಲ್ಲ ಅಂತಂದ್ರೆ ಅವನ ಪ್ರಶ್ನೆ ಕೇಳಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಹೇಳಿದ್ರೆ ಅವನ ಉತ್ತರ ಹೇಳೋದಿಲ್ಲ ಅಂತ ನಮ್ಗೆ ಗೊತ್ತಿದೆ, ಅದರಿಂದ ಪ್ರಶ್ನೆ ಕೇಳಕ್ಕೆ ಹೋಗುದಿಲ್ಲ. ಪ್ರಶ್ನೆ ಯಾವಾಗ ಕೇಳ್ತೀವಿ? ಚೆನ್ನಾಗಿ ಓದುವನ್ನೇ ಕೇಳ್ತೀವಿ. ಅದರೊಳಗೂ ಒಂದು ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಟ್ಟಿದ್ದಾನೆ, ಸ್ವಲ್ಪ ಇನ್ನೂ ಕಷ್ಟವಾದ ಪ್ರಶ್ನೆ ಕೇಳ್ತೀವಿ, ಅದಕ್ಕೂ ಉತ್ತರ ಕೊಟ್ಟಿದ್ದಾನೆ, ಇನ್ನೂ ಕಷ್ಟವಾದ ಪ್ರಶ್ನೆ. ಎಷ್ಟು ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡ್ತಾನೋ ಅಷ್ಟು ಕಷ್ಟವಾದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ. ಎಲ್ಲ ವಿಧವಾದಂತಹ ಕಷ್ಟವಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಯಿತು ಅಂತಂದ್ರೆ ಅವನಿಗೆ ಪರಿಪೂರ್ಣವಾದಂತಹ ಅಂಕಗಳನ್ನು ಹಾಕಿ ಅವನಿಗೆ ಪ್ರಥಮ ಸ್ಥಾನವನ್ನು, ಉತ್ತಮ ಶ್ರೇಣಿಯನ್ನು ನಾವು ಕೊಡ್ತೀವಿ. ಅಲ್ಲಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಾಗ ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಉತ್ತರ ಕೊಡುವವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅವನಿಗೆ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆ ಉತ್ತರ ಕೊಡುವಂತಹ ಸ್ಥಿತಿಗೆ ಅವನು ಬರಬೇಕು ಅಂದ್ರೆ ಸ್ವಲ್ಪ ಕಷ್ಟಪಡಬೇಕಾಗಿರುತ್ತೆ, ಹೌದು. ಆದರೆ ಈ ಪ್ರಶ್ನೆಗಳನ್ನು ಕೇಳುವಾಗ ಅವನಿಗೆ ಕಷ್ಟ ಕೊಡುವುದು ಅನ್ನುವಂತಹ ಉದ್ದೇಶದಿಂದ ಅಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಅವನು ಉತ್ತರ ಕೊಟ್ಟ ಮೇಲೆ ಇವನಿಗೆ ಸಂಪೂರ್ಣವಾದಂತಹ ಅಂಕಗಳನ್ನು ಕೊಡುವುದು ಅನ್ನೋದು ಕೇಳುವ ಉದ್ದೇಶ. ಅವನಿಗೆ ಕಷ್ಟ ಕೊಡಬೇಕು, ಅವನು ತೊಂದರೆ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ಅವನಿಗೆ ಉತ್ತಮವಾದಂತಹ ಸ್ಥಾನ ಕೊಡಬೇಕು ಅನ್ನೋದು ಇವನ ಉದ್ದೇಶ. ಆದರೆ ಆ ಉತ್ತಮ ಸ್ಥಾನ ಸಿಗಬೇಕು ಅಂತಂದ್ರೆ ಮಾತ್ರ ಈ ಎಲ್ಲ ಕಷ್ಟಗಳು ಅನಿವಾರ್ಯ. ಅದು ಖಂಡಿತ ಇದ್ದೇ ಇರುತ್ತೆ. ಅದಿಲ್ಲದೆ ಉತ್ತಮ ಸ್ಥಾನಕ್ಕೆ ಅಂತ ಹೋಗ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದ್ರಿಂದ ಇದೇ ರೀತಿಯಾದ ಒಂದು ಸಂಘ ಖಂಡಿತವಾಗಿಯೂ ಮಾಡಿ ಈ ಕಾರ್ಯ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇನ್ನೊಂದು ವಿಷಯ ಏನು ಅಂತಂದ್ರೆ, ಈಗ ಏನು ವ್ಯವಸ್ಥೆಯನ್ನು ನೀವು ಮಾಡಿದ್ದೀರೋ ಇದನ್ನ ಮಾದರಿಯಾಗಿ ಆದರ್ಶವಾಗಿ ತಗೊಂಡು ಎಲ್ಲ ಕಡೆಯೂ ಸಹ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಪ್ರಾರಂಭವಾಗಿದೆ. ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆಯಿಂದ ಗೋ ಸಂರಕ್ಷಣಾ ಕಾರ್ಯವು ಎಲ್ಲ ಕಡೆಯೂ ಸಹ ನಡೆಯಲಿ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ಪಾರ್ವತಿ